ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಾನು ತುಂಬಾ ದಿನ ಆಗಿತ್ತು ಆಸ್ಕ್ ಮಿ ಕ್ವಶನ್ ಹಾಕಿ. ಇವತ್ತು ಆಸ್ಕ್ ಮಿ ಕ್ವಶನ್ ಹಾಕೋಣ ಅಂತೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ. ಸೊ ಐ ವಿಲ್ ಆನ್ಸರ್ ಇನ್ ಯೂಟ್ಯೂಬ್ ಅಂತೇಳಿ. ಸೊ ತುಂಬಾ ಜನ ತುಂಬಾ ಕ್ವಶನ್ಸ್ ಕಳ್ಸಿದ್ರ. ಸೊ ಬನ್ನಿ ಇವಾಗ ಕ್ವಶನ್ಸ್ ಏನೇನು ಅಂಡ್ ಆ ಕ್ವಶನ್ಸ್ಗೆ ಆನ್ಸರ್ ಮಾಡೋಣ. ನೋಡೋಣ ಯಾರ್ಯಾರೆಲ್ಲ ಏನೇನೆಲ್ಲ ಕ್ವಶನ್ಸ್ ಕೇಳಿದ್ದೀರಾ ಅಂತೇಳಿ. ಐ ಆಮ್ ಸೋ ಎಕ್ಸೈಟೆಡ್. ಸೊ ಹೌ ಮಚ್ ಮನಿ ಯು ಅಂಡ್ ಯುವರ್ ಹಸ್ಬೆಂಡ್ ಅರ್ನ್ ಇನ್ ಎ ಮಂತ್? ಒಂದು ತಿಂಗಳಿಗೆ ನೀವು ನಿಮ್ಮ ಹಸ್ಬೆಂಡು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀರಾ ಅಂತ ಕೇಳ್ತಿದ್ದೀರಾ. ಸೊ ಅರೌಂಡ್ ನಾನು ಅವರು ಇಬ್ರು ಸೇರಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಲಕ್ಷದ ಒಳಗೇನೆ ಸಂಪಾದನೆ ಮಾಡ್ತೀವಿ. ಡಿಪೆಂಡ್ಸ್, ಒಂದೊಂದು ತಿಂಗಳಲ್ಲಿ ಒಂದೊಂದು ರೀತಿ ಇರುತ್ತೆ. ಸೊ ಆದ್ರೂ ಒಂದು 50,000 ಅಂತೂ ಮೋಸ ಇಲ್ಲ ಗೈಸ್. ನೀವು ಜಿಮ್ಗೆ ಹೋಗ್ತೀರಾ? ಇಲ್ಲ, ನಾನು ಜಿಮ್ಗೆ ಹೋಗಲ್ಲ. ನನ್ನ ಏಟೆಸ್ಟ್ ಪಾರ್ಟ್ ಅಂದ್ರೆ ಜಿಮ್ಮು. ನನಗೆ ಅದೇನೋ ನನಗೆ ಜಿಮ್ ಬರಲ್ಲ. ಸೊ ಹೋಗ್ತಿದ್ದೆ, ಅದು ನಂಗೆ ಯಾಕೋ ಸೆಟ್ ಆಗಲ್ಲ ನನ್ನ ಬಾಡಿಗೆ ಜಿಮ್ಮು. ಸೊ ಜಿಮ್ನ ಬಿಟ್ಬಿಟ್ಟೆ ನಾನು. ಸೊ ನಾನು ಆದರೆ ವಾಕ್ ಮಾಡ್ತೀನಿ, ಇಲ್ಲಾಂದರೆ ಗೇಮ್ಸ್ ಎಕ್ಸಸೈಸ್ಗಳು ಮಾಡ್ತೀನಿ ಆ್ಯಂಡ್ ಗೇಮ್ಸ್ ಆಡ್ತೀನಿ. ಗೇಮ್ಸ್ ಇನ್ ದ ಸೆನ್ಸ್ ಥ್ರೋ ಬಾಲ್ ಆಡ್ತೀನಿ, ಆಮೇಲೆ ಶಟಲ್ ಆಡ್ತೀನಿ, ಇವನ್ನೆಲ್ಲ ಆಡ್ತೀನಿ ಅಷ್ಟೇ. ವೇರ್ ಡು ಯು ಸ್ಟಿಚ್ ಯುಕ್ತಾಸ್ ಲೆಹೆಂಗಾ ಇನ್ ಹೊಸಪೇಟ್? ಅಂದರೆ ಕೊಂಡನಾಯಕನಹಳ್ಳಿಲಿ ಅವ್ರ ಮನೆ ಹತ್ರನೇ ಒಬ್ರು ಟೈಲರ್ ಇದ್ದಾರೆ. ಸೊ ಅವ್ರ ಹತ್ರ ಒಂದ್ಸಲ ಹೊಲ್ಸಿದಷ್ಟೇ. ಅವ್ರಿಗೆ ಯೂಶಲಿ ನಾವೇನು ಹೊಲ್ಸಕ್ ಹೋಗಲ್ಲ. ಆಲ್ಮೋಸ್ಟ್ ಅವ್ಳಿಗೆಲ್ಲ ಬರೋದು ಕೊಲಾಬ್ರೇಷನ್ ಮೂಲಕನೇ ಬರುತ್ತೆ. ಅವಳಿಗೂ ಕೂಡ ಲೆಹೆಂಗಾಸು, ಆಮೇಲೆ ಏನಂತಾರೆ ಇದು ಲಂಗ ದಾವಣಿ ಎಲ್ಲ. ಸೊ ನಾವು ಅಷ್ಟಾಗಿ ಹೊಲ್ಸಲ್ಲ. ಹೊಲ್ಸಿದ್ರೆ ಒಂದ್ಸಲ ಅಲ್ಲಿ ಹಾಸ್ಪಿಟಲ್ ಹೊಲ್ಸಿದ್ದು ಅಂತಂದ್ರೆ ಕೊಂಡನಾಯಕನಹಳ್ಳಿ ಹತ್ರ ಹೊಲ್ಸಿದ್ವಿ. ಈಸ್ ಯುವರ್ ಡಾಟರ್ ಜಾಯ್ನಿಂಗ್ ಸ್ಕೂಲ್ ಗುಡ್ ಅಂತ ಕಳ್ಸಿದ್ದೀರಾ? ಎಸ್, ಒಂದಲ್ಲ ಒಂದಿನ ಮಕ್ಳಿಗೆ ಸ್ಕೂಲ್ ಕಳಿಸ್ಲೇಬೇಕಲ್ವಾ. ಸೊ ಅವಳಿಗೆ ಪ್ರೀ ನರ್ಸರಿ ಕಳ್ಸಕ್ಕೆ ಅವ್ರ ಅಪ್ಪನಿಗೆ ಇಷ್ಟ ಇರಲಿಲ್ಲ. ಸೊ ಬೇಡ ಅಂತ ಅಂದಿದ್ರು. ಸೊ ಈಗ ಕರೆಕ್ಟಾಗಿ 4 ವರ್ಷಕ್ಕೆ LKG ಹಾಕ್ಬೇಕಲ್ಲ. ಸೊ LKG ಅಡ್ಮಿಷನ್ ಮಾಡಿದ್ದೀವಿ. ಸೊ ಪ್ರಾಬಬ್ಲಿ ಮೇ ಮಿಡ್ ವೀಕಲ್ಲೇನೋ ಹೋಗ್ಬೋದು ಅವಳು ಸ್ಕೂಲ್ಗೆ. ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. May 20th ಅಬೋ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅವಳಿಗೆ. ನಿಮ್ಮ ಫೇವ್ರೇಟ್ ಫುಡ್ ಯಾವುದು ಅಂತ ಕೇಳಿದರೆ, ನನ್ನ ಫೇವ್ರೇಟ್ ಫುಡ್ ಬಂದ್ಬಿಟ್ಟು, ನಾನು ಸ್ವಲ್ಪ ವೆಜ್ಗಿಂತ ನಾನ್ ವೆಜ್ ಜಾಸ್ತಿ ಇಷ್ಟಪಡ್ತೀನಿ. ಸೊ ನಾನ್ ವೆಜ್ ಜಾಸ್ತಿ ಇಷ್ಟ. ಅದು ಬಿಟ್ಟರೆ ವೆಜ್ಜಲ್ಲಿ ತಿನ್ನೋ ಊಟದ ಬಗ್ಗೆ ಕೇಳೋದಾದರೆ, ವೆಜ್ಜಲ್ಲಿ ನನಗೆ ಮುದ್ದೆ, ಉಪ್ಸಾರು, ಬಸ್ಸಾರು, ಸೊ ಈ ರೀತಿ ನಂಗೆ ಸ್ವಲ್ಪ ನಾಟಿ ಸ್ಟೈಲ್ ಫುಡ್ಡೇ ಇಷ್ಟ. ನನಗೆ ಇವಾಗಿನ ಥರದ್ದೆಲ್ಲ ಊಟಗಳಷ್ಟು ಇಷ್ಟ ಆಗಲ್ಲ. ಆಲ್ ಟೈಮ್ ಫೇವ್ರೇಟ್ ಸಾಂಗ್ ಯಾವುದು ಅಕ್ಕ? ಸೊ ನನ್ನ ಆಲ್ ಟೈಮ್ ಫೇವ್ರೇಟ್ ಸಾಂಗ್, ನನ್ನ ಮನಸ್ಸಲ್ಲಿ ಯಾವಾಗಲೂ ನಾನು ಈ ಸಾಂಗ್ನ ಆಡ್ತಾ ಇರ್ತೀನಿ ಅಂತಂದರೆ ಒಂದು 2-3 ಸಾಂಗ್ ಇದೆ. ಸೊ ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗು ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ ಹಾರಾಡುವ ಅರಗಿಣಿಗಳ ಮಾತಾಡಿಸಿ ಮುದ್ದಾಡುವ. ಓಕೆ, ಈ ಸಾಂಗ್ ಯಾವುದು ಅಂತ ನೀವು ಕಮೆಂಟ್ ಮಾಡಿ. ಓಕೆನಾ? ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಮಿಡಲ್ ಹೇಳಿದ್ನಲ್ಲ, ಸೊ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಸಾಂಗ್ ಯಾವ್ದು ಇಷ್ಟ ಗೊತ್ತಾ? ನನ್ನ ನೋಡೆ ಅಂತ ಹಿಂದೆ ಅಲೆದೋನು ನೀನೇ, ನಿನ್ನ ನೋಡೋ ಆಸೆ ನನಗೆ ಬಾ ಬೇಗನೆ. ಇದು ಅಷ್ಟೇ. ಇದು ಯಾವ ಸಾಂಗ್ ಅಂತ ಕಮೆಂಟ್ ಮಾಡಿ. ಇವೆರಡು ಸಾಂಗ್ ನನ್ನ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್. ನೆಕ್ಸ್ಟ್, ಪಿಂಕಿ ಮದುವೆ ಯಾವಾಗ? ಆ್ಯಂಡ್ ಪಿಂಕಿಗೆ ಬಾಯ್ ಫ್ರೆಂಡ್ ಇದ್ದಾರೆ. ರಚ್ಚು ಮದುವೆ ಯಾವಾಗ? ಸೊ ಪಿಂಕಿ ಮದುವೆ ನೋಡೋಣ, ಮುಂದಿನ ವರ್ಷದಲ್ಲಿ ಮಾಡಬೇಕು ಅಂತ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ದೀವಿ. ಸೊ ಹುಡುಗ ಸಿಕ್ಕ ತಕ್ಷಣ ಫಸ್ಟ್ ಮಾಡೋದೇ ಅವಳ ಮದುವೆ. ಆ್ಯಂಡ್ ರಚ್ಚು ಮದುವೆ ಅವ್ರೆ ಇನ್ನೊಂದು 3 ವರ್ಷ ಅಂತಿದ್ದಾರೆ. ನೋಡೋಣ ಅಷ್ಟರಲ್ಲಿ. ಸೊ ಒಟ್ಟು ಅವರಿಬ್ಬರು ಮದುವೆ ಮಾಡಬೇಕು, ಮಾಡ್ತೀವಿ. ಅಕ್ಕ ಮತ್ತು ಅಣ್ಣನ ಸ್ಥಾನದಲ್ಲಿ ನಿಂತು ಅವರಿಬ್ಬರು ಮದುವೆ ಮಾಡ್ತೀವಿ ಗೈಸ್. ಹಾಯ್ ಅಕ್ಕ, ಯಾಕೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ ತುಂಬ ಜನ ಎಲ್ಲರೂ ಆಲ್ಮೋಸ್ಟ್ ಕ್ವೆಶನ್ಸ್ ಕೇಳಿರೋದಿದೆ. ಸೊ ಗೈಸ್, ಇನ್ಮೇಲಿಂದ ನಾವು ಸ್ಟಾಪ್ ಮಾಡಲ್ಲ. ಬಿಕಾಸ್ ಕಂಟಿನ್ಯೂಸ್ ಜಾನ್ವರಿಯಿಂದ ಅಪ್ ಟು ಮಾರ್ಚ್ ಎಂಡ್ವರೆಗೂ ಕಂಪ್ಲೀಟಾಗಿ ಒಂದಿನೂ ಬಿಡದೆ ನಾವು ಮಾಡ್ಕೊಂಡು ಬಂದಿದ್ವಿ. ಬಟ್ ಈ 3 days ಗ್ಯಾಪ್ ಆಗೋಯ್ತು. ನನಗೆ ಬೇಜಾರಾಗೋಯ್ತು, 3 days ಗ್ಯಾಪ್ ಆಯ್ತಲ್ಲ ಅಂತೇಳಿ. ಬಟ್ ಇಲ್ಲ, ಈ ವರ್ಷ ಪೂರ್ತಿ ಮಾಡ್ತೀವಿ. ಸಾರಿ ಗೈಸ್ ಫಾರ್ ದ್ಯಾಟ್. ನಿಮ್ಮ ಹಸ್ಬೆಂಡ್ಗೆ ಎಷ್ಟು ಜನ ಸಿಸ್ಟರ್ಸ್ ಇದ್ದಾರೆ? ಸೊ ರಘು ಸ್ವಂತ ತಂಗಿ ಬಂದು ರಾಧಾ ಮತ್ತೆ ಪಿಂಕಿ, ಅವ್ರಿಗೆ ಸ್ವಂತ ತಂಗಿ ಇರೋದು. ಯು ಆರ್ ಜಸ್ಟ್ ಅಮೇಸಿಂಗ್ ಅಂಡ್ ಲವ್ ಯುವರ್ ಡ್ಯಾನ್ಸ್ ಮೂವ್ಸ್, ಕೀಪ್ ಗೋಯಿಂಗ್ ಸುಶಿಕಾ ಅಂತ ಕಳ್ಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಗುತ್ತೆ ಈ ಥರ ಮೆಸೇಜಸ್ನ ನೋಡಿದ್ರೆ. ಹೀಗೆ ಸಪೋರ್ಟ್ ಮಾಡಿ. ವಾಟ್ ಈಸ್ ಯುವರ್ ಲೈಫ್ ಲೆಸನ್ ಟಿಲ್ ನೌ? ಸೊ ಇಲ್ಲಿವರೆಗೂ ನಾನು ಕಲ್ತಿರುವಂತಹ ಲೈಫ್ನ ಲೆಸನ್ ಏನಪ್ಪ ಅಂತಂದರೆ, ಗೋ ವಿತ್ ದ ಫ್ಲೋ ಅಷ್ಟೇ. ಸೊ ನಾನು ಅಂದ್ಕೊಂಡಿರೋದು ಇಷ್ಟೇ. ಬಿಕಾಸ್ ಯಾವುದು ಏನು ಶಾಶ್ವತ ಅಲ್ಲ ಜೀವನದಲ್ಲಿ, ಎಲ್ಲನೂ ಟೆಂಪ್ರವರಿ, ಯಾವುದು ಕೂಡ ಪರ್ಮನೆಂಟ್ ಅಂತ ಇಲ್ಲ. ಸೊ ಏನಂದರೆ, ನಾವು
ಇರೋ ಅಷ್ಟು ದಿನ ಎಲ್ಲರ ಜೊತೆ ಖುಷಿಯಾಗಿರಬೇಕು, ಇದ್ದವ್ರು ನಮ್ಮ ಜೊತೆ ಚೆನ್ನಾಗಿರೋ ಜೊತೆ ಚೆನ್ನಾಗಿರಬೇಕು, ಬಿಟ್ಟೋದವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅದನ್ನು ಚಿಂತೆ ಮಾಡ್ಕೊಂಡು ಹಂಗೆ ಇರಬಾರ್ದು. ಆಮೇಲೆ ತುಂಬ ಯಾರನ್ನೂ ಹಚ್ಕೊಳಕ್ಕೆ ಹೋಗ್ಬಾರ್ದು, ಬಿಕಾಸ್ ಸಡನ್ ಚೇಂಜಸ್ ಇನ್ ದರ್ ಬಿಹೇವಿಯರ್ ತುಂಬಾ ಹರ್ಟ್ ಮಾಡುತ್ತೆ. ಸೊ ಎಲ್ಲನೂ ಪ್ರೀತಿನೂ ಕೊಡಬೇಕು, ದೂರ ಆದವ್ರನ್ನ ಹೋಗಿಯಪ್ಪ ಅಂತ ನಮಸ್ಕಾರ ಮಾಡಿ ಅವ್ರ ಪಾಡು ಅವ್ರಿರಕ್ಕೆ ಬಿಡಬೇಕು, ನಮ್ಮ ಪಾಡು ನಾವು ಇರಬೇಕು, ಖುಷಿಯಾಗಿರಬೇಕು. ಆ್ಯಂಡ್ ಆದಷ್ಟು ಹಣನೂ ಸೇವ್ ಮಾಡಬೇಕು. ಈ ಕಡೆ ಸೇವ್ ಮಾಡಿಕೊಂಡು ನಮ್ಮ ಯೌವನನ ನಮ್ಮ ಒಂದು ಆಸೆಗಳನ್ನೂ ಕೊಲ್ಕೊಂಡು ಹೋಗ್ಬಾರ್ದು. ಅದನ್ನು ಎಂಜಾಯೂ ಮಾಡ್ತಾ ಇರಬೇಕು, ಜೊತೆಗೆ ಹಣನೂ ಸೇವ್ ಮಾಡಬೇಕು. ನಮ್ಮ ಒಂದು ಫ್ಯೂಚರ್ ಜನ್ರೇಷನ್ಗೂ ಹೆಲ್ಪ್ ಆಗೋಕ್ಕೆ ಸ್ವಲ್ಪ ಒಂದು ಹಣನೂ ಸೇವ್ ಮಾಡಬೇಕು. ಆ್ಯಂಡ್ ಎಜುಕೇಷನ್ ಈಸ್ ಮಸ್ಟ್. ಸೊ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಒಳ್ಳೆ ಫ್ಯಾಮಿಲಿಗೆ ಸೇರಿಸ್ಬೇಕು. ಸೊ ಇಷ್ಟೇ ಗೈಸ್ ನಾನು ಅಂದ್ಕೊಂಡಿರೋದು ಮನಸ್ಸಲ್ಲಿ. ಬಟ್ ನಾನು ಅಲ್ಲಿಂದ ಇಲ್ಲಿವರೆಗೂ ಕಲ್ತ್ಕೊಂಡ್ಬಂದಿರೋದು ಎಷ್ಟೇ, ಗೋ ವಿತ್ ದ ಫ್ಲೋ ಅಷ್ಟೇ. ಸೊ ಹೊಸಪೇಟೆ ರೆಂಟ್ ಹೋಮ್ ಬೇಕು, ಯಾವ ಏರಿಯಾ ಚಲೋ ಅದ? ನನಗೆ ಹೊಸಪೇಟೆ ಬಗ್ಗೆ ಅಷ್ಟು ದೇವರಾಣೆ ಗೊತ್ತಿಲ್ಲ, ಯಾವ ಏರಿಯಾ ಚೆನ್ನಾಗಿದೆ ಏನು ಅಂತೇಳಿ. ಸೊ ನೀವು ಹೊಸಪೇಟೆ ಬಗ್ಗೆ ಕೇಳೋದಾದರೆ ಅಲ್ಲು ರಘು, ಆಮೇಲೆ ಪಿಂಕಿ, ರಾಧಾ ಅವ್ರನ್ನ ಕೇಳಿ. ಸೊ ಅವ್ರು ನಿಮಗೆ ಒಳ್ಳೆ ಸಜೆಷನ್ಸ್ ಕೊಡ್ತಾರೆ. ಹಾಯ್ ಅಕ್ಕ, ನಿಮ್ಮ ವ್ಲಾಗ್ ಮಿಸ್ ಮಾಡಲ್ಲ ಅಕ್ಕ, ಒಂದ್ಸಲ ಹಾಯ್ ಅಂತ ಹೇಳಿ ಅಕ್ಕ ಯೂಟ್ಯೂಬ್ನಲ್ಲಿ. ಮೈ ನೇಮ್ ಸುನೀತಾ. ಹಾಯ್ ಸುನೀತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ, ಲವ್ ಯು. ಹೀಗೆ ನಾನು ವಿಡಿಯೋ ನೋಡ್ತೀನ ಅಂತ ಹಾಕಿದ್ದೀರಾ, ಒಂದಿನೂ ಮಿಸ್ ಮಾಡಿದೆ. ಇದೇ ರೀತಿ ಸಪೋರ್ಟ್ ಮಾಡಿ, ಲವ್ ಯು. ವಾಟ್ಸ್ ದ ಮೂಮೆಂಟ್ ವಿತ್ ಬ್ರದರ್ ದಟ್ ಮೇಡ್ ಯು ರಿಯಲೈಸ್ ದಟ್ ಯು ನೆವರ್ ವಾಂಟ್ ಟು ಲೂಸ್ ಹಿಮ್ ಇನ್ ಲೈಫ್? ಓಕೆ, ರಘು ವಿಷಯದಲ್ಲಿ ನೀವು ಕೇಳಿದ್ದೀರಾ ಅನಿಸುತ್ತೆ, ಅಶ್ವಿನಿ ಲೋಹಿತ್ ಅವರು. ಸೊ ರಘು ವಿಷಯದಲ್ಲಿ ನಾನು ಬಿಟ್ಕೊಡ್ಲೇಬಾರ್ದು ಅಂತ ಅನಿಸಿರೋದಂದರೆ, ಕಂಪೇರಿಟಿವ್ಲಿ ರಘು ನನಗೆ ಜಾಸ್ತಿ ಪ್ರೀತಿ ಕೊಡ್ತಾನೆ. ನಾನು ತೋರಿಸ್ಕೊತೀನಿ, ಅವ್ನು ತೋರಿಸ್ಕೊಳಲ್ಲ ನಮ್ಮಿಬ್ಬರಲ್ಲಿ. ಸೊ ಆಮೇಲೆ ನನಗೆ ಕೋಪ ಬಂದುಬಿಟ್ರೆ ಹೋಗೋದು ಏನಾನ ಆಗಲಿ ಅಂತ ಸಿಟ್ಟು ಮಾಡ್ಕೊಂಡ್ಬಿಡ್ತೀನಿ. ಬಟ್ ಅವನಾಗಲ್ಲ, ಸಿಟ್ಟು ಬರ್ಸ್ಬಿಡ್ತಾನೆ, ಕೋಪ ಬರ್ಸ್ಬಿಡ್ತಾನೆ, ಬ್ಲಾಸ್ಟ್ ಮಾಡಿಬಿಡ್ತಾನೆ. ನಾನು ಬೇಡ ಅಂತ ಡಿಸೈಡ್ ಮಾಡಿದ್ರೆ ವಾಪಸ್ ಬಂದು ಇಲ್ಲ ನೀನೇ ಬೇಕು ಅಂತ ಬರ್ತಾನೆ. ಸೊ ಅದು ನನಗೆ ರಘುವಲ್ಲಿ ತುಂಬ ಇಷ್ಟ ಆಗುತ್ತೆ. ಬಟ್ ಕೋಪ ಜಾಸ್ತಿ ಗಸ್, ವಿಪರೀತ ಕೋಪ, ಕೆಟ್ಟು ಕೋಪ. ನನಗೆ ಇಷ್ಟ ಆಗದಿರೋದು ಅಂದರೆ ಅವನಲ್ಲಿ ಏನಾದರೂ ನನಗೆ ಇಷ್ಟ ಇಲ್ಲ ಅಂದರೆ ಅದೇ. ರಚ್ಚುಗೆ ಇನ್ನೂ ಹುಷಾರಾಗಿಲ್ವಾ ಅಕ್ಕ? ಮತ್ತು ನವೀನ್ಗೆ ಅಣ್ಣ ಇದ್ದಾರಾ ಆ್ಯಂಡ್ ಅವರಿಗೆ ಲವರ್ ಇದ್ದಾರಾ? ನವೀನ್ಗೆ ಅಣ್ಣ ಇದ್ದಾರಾ, ಅವ್ರಿಗೆ ಲವರ್ ಇದ್ದಾರಾ? ನವೀನ್ಗೆ ಅಣ್ಣ ಇಲ್ಲ, ತಮ್ಮ ಇದ್ದಾರೆ. ಆ್ಯಂಡ್ ತಮ್ಮನಿಗೆ ಐ ಡೋಂಟ್ ನೋ, ಮೇ ಬಿ ಕಮಿಟ್ ಆಗಿರ್ಬೋದು ಅವರು. ಆ್ಯಂಡ್ ರಚ್ಚುಗೆ ಇವಾಗ ಹುಷಾರಾಗಿದ್ದಾರೆ. ಇನ್ಮೇಲೆ ಅವರು ಕೂಡ ಡೈಲಿ ವ್ಲಾಗ್ ಅಲ್ಲ, ದಿನ ಬಿಟ್ಟು ದಿನ ವ್ಲಾಗ್ ಆಗ್ತಾರೆ, ನೋಡ್ತಾ ಇರಿ. ಸೆಕೆಂಡ್ ಬೇಬಿ ಮಾಡ್ಕೊಳ್ಳಿ ಇವಾಗಲೇ. ಎಸ್, ವಿ ಆರ್ ಪ್ಲಾನಿಂಗ್ ಫಾರ್ ಸೆಕೆಂಡ್ ಬೇಬಿ. ನೋಡುವ, ಎಲ್ಲ ದೇವರಿಚ್ಛೆ. ಟೆಲ್ ಅಸ್ ಒನ್ ಥಿಂಗ್ ದಟ್ ಯು ಲೈಕ್ ದ ಮೋಸ್ಟ್ ಇನ್ ಅಲ್ಲು ರಘು. ಅಡುಗೆ ಮಾಡೋಕ್ಕೆ ಬಿಡಲ್ಲ ಗೈಸ್. ನನಗೆ ಮಾಡೋಕ್ಕೆ ಇಷ್ಟ ಇದ್ರೂ ಅವ್ನು ಬಿಡಲ್ಲ. ಆ್ಯಂಡ್ ಹೆಣ್ಮಕ್ಳು ಗೊತ್ತಲ್ಲ, ಅಯ್ಯೋ 2 ದಿನ ಮಾಡಿದಾಳೆ, 3ನೇ ದಿನಕ್ಕೆ ಹೋಗಪ್ಪ ಇವತ್ತು ಅಡುಗೆ ಮಾಡಬೇಕಲ್ಲ ಅನಿಸುತ್ತೆ. ಸೊ ಏನಾದರೂ ಅಯ್ಯೋ ಅಡುಗೆ ಮಾಡಿ ಬೇಜಾರಾಯ್ತು ಕಣೋ ಅಂದರೆ ಸಾಕು, ಅಡುಗೆ ಮಾಡೋಕ್ಕೆ ಬಿಡಲ್ಲ, ತರಿಸ್ಬಿಡ್ತಾನೆ ಆಚೆಯಿಂದ. ಸೊ ಅದೊಂದು ಸ್ವಲ್ಪ ಇಷ್ಟ ಆಗುತ್ತೆ. ಏನಾದರೂ ಒಂದು ಇಷ್ಟ ಅಂತ ಹೇಳಿದ್ರೆ ಅದನ್ನು ಬೇಗ ತಂದು ಕೊಟ್ಬಿಡ್ತಾನೆ. ಓಕೆ, ನಿಂಗೆ ಇಷ್ಟಪಟ್ಟಲ್ಲ ತಗೋ ಅಂತೇಳಿ. ಬಟ್ ಇವಾಗ ಮುಂಚೆ ಇತ್ತು ಅದು, ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಮುಂಚೆ ತಂದ್ಕೊಟ್ಬಿಡ್ತಿದ್ದೆ ಬೇಗ, ಇವಾಗ ಸ್ವಲ್ಪ ಪೀಡಿಸ್ಬೇಕು ಅಲ್ಲೂ ಅಂತ. ಬಟ್ ಈಗ ಇನ್ನೊಂದು ಏನು ಅನ್ಕೊಂಡು ನಾನೇ ಕಲ್ತ್ಬಿಟ್ಟಿದ್ದೀನಿ ಗೈಸ್. ನಾನು ಕೂಡ ಏನು ಕೇಳಕ್ಕೆ ಹೋಗಲ್ಲ ಈಗ. ಏನೋ ನನಗೂ ಇಷ್ಟ ಆಗಲ್ಲ, ಬಿಕಾಸ್ ಸುಮ್ಮನೆ ದುಡ್ಡು ಖರ್ಚಾಗುತ್ತೆ. ಅವಾಗಾದರೆ ಎಲ್ಲ ಇಷ್ಟಪಡ್ತಾ ಇದ್ವಿ, ಬಾಯ್ ಫ್ರೆಂಡ್ ನಮ್ಗೆ ಗಿಫ್ಟ್ ಕೊಡ್ತಾನೆ ಅಂತ ಖುಷಿ ಪಡ್ತಿದ್ವಿ. ಈಗ ಏನೇ ಮಾಡಿದ್ರು ನಾವಿಬ್ಬರೇ ಖರ್ಚು ಮಾಡಬೇಕಲ್ಲ. ಸೊ ಅದು ಕೂಡ ಯೋಚನೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಅಷ್ಟಾಗಿ ಖರ್ಚು ಮಾಡಿಸಲ್ಲ. ನಿಮ್ಮ ಮಾಂಗಲ್ಯ ಚೈನ್ ಚಿಕ್ಕದು ಎಷ್ಟು ಗ್ರಾಮ್ಸ್ ಇಸ್ ಪ್ಲೀಸ್ ಹೇಳಿ. ಸೊ ಇವಾಗ ನಾನು ಹಾಕ್ಕೊಂಡಿರುವಂತಹ ಮಾಂಗಲ್ಯ ಚೈನ್ ಏನಿದೆ, ಇದು ಗೋಲ್ಡ್ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಬಿಕಾಸ್ ಇದಕ್ಕೂ ಮುಂಚೆ ನಾನು ಕರಿಮಣಿದು ಹಾಕೋತಿದ್ನಲ್ಲ, ಅದು ಕಟ್ಟಾಗೋಯ್ತು. ಸೊ ಕಟ್ಟಾದ್ಮೇಲೆ ಅದನ್ನು ಹಾಕ್ಬಿಟ್ಟು ಇದನ್ನು ತೊಗೊಂಡೆ. ಅದು ಇಟ್ಸ್ ಅರೌಂಡ್ 5.5 grams ಇತ್ತು. ಸೊ ಇದು ಬಂದ್ಬಿಟ್ಟು 10 ಗ್ರಾಮ್ ಇದೆ. ಸೊ ಇದನ್ನು ತೊಗೊಂಡೆ ಗೈಸ್. ಇದು 10 ಗ್ರಾಮ್ ಇದೆ. ಇದು ನಾರ್ಮಲ್ ಸೇಟು ಶಾಪಲ್ಲಿ, ಸೇಟು ಅಂಗಡಿಲಿ ತೊಗೊಂಡಿದ್ದು. ಅಲ್ಲು ಸರ್ಗೆ ಯಾವುದು ನಿಕ್ ನೇಮ್ ಇಲ್ವಾ? ಸೊ ನಾನು ಅಲ್ಲುನ ಕರೆಯೋದು ಅಲ್ಲು ಅಂತಲೇ ಕರೆಯೋದು. ಅದು ಅಲ್ಲು ಅಂತ ಕರೀಲಿಲ್ಲ ಅಂದರೆ ಚಿನ್ನ ಅಂತ ಕರಿತೀನಿ. ನಿಕ್ ನೇಮ್ ಐ ಗೆಸ್ ಅವ್ರ ಫ್ರೆಂಡ್ಸು ಕೂಡ ಯಾರೂ ನನಗೆ ನಿಕ್ ನೇಮ್ ಇಟ್ಟಿಲ್ಲ, ಎಲ್ಲ ರಘು ಅಂತಲೇ ಕರೆಯೋದು. ಸೊ ನಾನು ಏನಾದರೂ ಇಡ್ತೀನಿ ಅಂದರೆ ಡೆವಿಲ್ ಅಂತ ಇಡ್ತೀನಿ ಗೈಸ್. ಹೌ ಓಲ್ಡ್ ಆರ್ ಯು? ಡೋಂಟ್ ಫರ್ಗೆಟ್ ಮೈ ಕ್ವಶನ್ ಆರ್ ಐ ವಿಲ್ ಅನ್ಸಬ್ಸ್ಕ್ರೈಬ್ ಯು. ಓಕೆ,
ಪರವಾಗಿಲ್ಲ, ನೀವು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ನಾನು ಹೇಳ್ಬಿಡ್ತೀನಿ ನನ್ನ ಏಜು, ನನಗೇನು ನಾಚಿಕೆ ಏನಿಲ್ಲ. ಅಯ್ಯೋ ಇವರು ಇಲ್ಲ ಏಜ್ ಎಲ್ಲ ಹೇಳಕ್ಕೆ ನಾಚಿಕೆ ಆಗುತ್ತೆ, ಅವೆಲ್ಲ ಎಂಥದ್ದು ಇಲ್ಲ. ಸೊ ನಾನು 94 ಬೋರ್ನು, ಸೊ ಇವಾಗ 30 ಇಯರ್ಸ್. ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿ ನನಗೇನು ಅಷ್ಟಾಗಿ ಇಷ್ಟ ಇಲ್ಲ ಗೈಸ್. ನನಗೇನು ಆ್ಯಕ್ಟಿಂಗ್ ಎಲ್ಲ ಅಷ್ಟಾಗಿ ಬರೋಲ್ಲ, ಅದಕ್ಕೆ ಸೊ ನೋ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡೋದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಕ್ಕ, ಯು ಆ್ಯಂಡ್ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವಾಗ, ಡೇಟ್ ಹೇಳಿ ಪ್ಲೀಸ್. ಸೊ November 6 ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಅಕ್ಕ, ನಿಮಗೆ ಕ್ವಶನ್ಸ್ ಕೇಳೋಕ್ಕೆ ಏನೂ ಇಲ್ಲ ಅಕ್ಕ, ನೀವು ಸೂಪರ್, ನಿಮ್ಮ ವಿಡಿಯೋ ಸೂಪರ್ ಅಕ್ಕ. ಚಿಕ್ಕಬಳ್ಳಾಪುರ ಯಾವಾಗ ಬರ್ತೀರಾ? ಪಲ್ಲವಿ ವರುಣ್ ಅವರು. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ಚಿಕ್ಕಬಳ್ಳಾಪುರಕ್ಕೆ ನಾನು ಬಂದಿದ್ದೆ ಗೈಸ್, ಯಾವಾಗ ಗೊತ್ತಾ? ಸೀರೆ ತೊಗೊಳಕ್ಕೆ ಬಂದಿದ್ದೆ, ರಂಜಿತನ ಮದುವೆ ಸೀರೆ ತೊಗೊಳಕ್ಕೆ ಬಂದಿದ್ವಿ. ಅದು ಚಿಕ್ಕಬಳ್ಳಾಪುರನ ದೊಡ್ಡಬಳ್ಳಾಪುರನ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ಒಟ್ಟು ಹೆಸರು ಕೇಳಿದ್ದೀನಿ, ಬಂದಿದ್ದೀನೋ ಇಲ್ವೋ ಗೊತ್ತಿಲ್ಲ. ಶೋರ್ ಆ ಸೈಡ್ ನೋಡೋಣ, ಬರ್ತೀವಿ. ಏನಕ್ಕೆ ಬರೋಣ ಗೈಸ್, ಸುಮ್ಮನೆ ಏನಕ್ಕೆ ಬರೋಣ, ಏನಾದರೂ. ಸೊ ನಿಮ್ಮ ಮನೆಗೆ ನಮ್ಮನ್ನ ಇನ್ವೈಟ್ ಮಾಡಿ. ಸೊ ಸಬ್ಸ್ಕ್ರೈಬರ್ ಮೀಟ್ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮನೆಗೆ ಬರ್ತೀನಿ, ಓಕೆನಾ? ನಮ್ಮ ಹೊಸಪೇಟೆ ಮನೇನ ಸೇಲ್ ಮಾಡಿದ್ರಾ? ಪ್ಲೀಸ್ ಆನ್ಸರ್ ದಿಸ್ ಕ್ವಶನ್. ಯಾಕೆ ನಿಮ್ಮ ಅತ್ತೆ ಮಾವ ಸನ್ನಿ ಎಲ್ಲ ಬೆಂಗಳೂರಿಗೆ ಬಂದಿದ್ದಾರೆ? ಸೊ ಹೊಸಪೇಟೆಯಲ್ಲಿ ಇದ್ದಿದ್ದ ಮನೆ, ಇವ್ರೇನು ಹೊಸಪೇಟೆಯಲ್ಲಿ ಇದ್ರಲ್ಲ, ಅದು ಬಂದ್ಬಿಟ್ಟು ರೆಂಟ್ ಹೌಸು. ಸೊ ಓನ್ ಹೌಸ್ ಏನಲ್ಲ. ಸೊ ಇವ್ರದ್ದು ಒಂದು ಓನ್ ಹೌಸ್ ಇದೆ, ಬಟ್ ಅದು ಇನ್ನೂ ಅಂದರೆ ಅಣ್ಣ ತಮ್ಮಂದಿರೆಲ್ಲರೂ ಸೇರಿ ಇರೋವಂಥ ಮನೆ ಅದು, ಅಂದರೆ ಇನ್ನೂ ಶೇರಿಂಗ್ ಆಗಿಲ್ಲ. ಸೊ ಓನ್ ಹೌಸಲ್ಲಿ ಏನು ಇವರಿಲ್ಲ. ಸೊ ಹೊಸಪೇಟೆಯಲ್ಲಿರೋ ಮನೆ ಅಂದ್ಬಿಟ್ಟು ಬಾಡಿಗೆ ಮನೆ ಆಗಿದ್ರಿಂದ ಸೊ ನಾವು ಈಗ ಬೆಂಗಳೂರಿಗೆ ಕರ್ಸ್ಕೊಂಡಿದ್ದೀವಿ. ಈಗ ಹೊಸಪೇಟೆಯಲ್ಲಿ ಏನಾದ್ರು ಹೋಗಿರಲ್ಲ, ನಿಮ್ಮಿಂದ ಇಲ್ಲೇ ಇರ್ತಾರೆ. ಹಾಯ್ ಅಕ್ಕ, ಪಿಂಕಿ ಅಕ್ಕಂದು ಮದುವೆ ಯಾವಾಗ ಮಾಡ್ತೀರಾ? ಯಾವಾಗ ಮೂವಿನಲ್ಲಿ ಆ್ಯಕ್ಟ್ ಮಾಡ್ತೀರಾ? ಸೊ ಪಿಂಕಿ ಅಕ್ಕ ಮದುವೆ ಪ್ರೊಬಬ್ಲಿ ನೆಕ್ಸ್ಟ್ ಇಯರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ ನೀವು ಯಾವ ಮೂವಿನಲ್ಲಿ ಆ್ಯಕ್ಟ್ ಮಾಡ್ತೀರಾ? ನಾವು ಯಾವ ಮೂವಿಯಲ್ಲೂ ಆ್ಯಕ್ಟ್ ಮಾಡ್ತಿಲ್ಲ ಗೈಸ್. ಸೊ ನಮ್ಮ ಡೈಲಿ ಮೂವೀಸು ನೀವೇ ನೋಡ್ತೀರಲ್ಲ, ಸೊ ನೀವೇ ನಮ್ಮ ವ್ಯೂವರ್ಸು, ನೀವೇ ನಮಗೆ ಒಂದು ರೀತಿ ನಿಮ್ಮ ಕಡೆಯಿಂದನೇ ನಮಗೆ ದುಡ್ಡು ಬರೋದು. ಸೊ ನೀವು ನಮ್ಮ ಡೈಲಿ ವ್ಲಾಗ್ನ ಜಾಸ್ತಿ ನೋಡಿದಷ್ಟು ನಮಗೆ ಜಾಸ್ತಿ ದುಡ್ಡು ಬರುತ್ತೆ. ಸೊ ನೀವು ಕೊಡೋ ದುಡ್ಡೇ ಸಾಕು ನಮಗೆ. ನಾವು ಮೂವಿಲಿ ಹೋಗಿ ಆ್ಯಕ್ಟ್ ಮಾಡಿ ದುಡ್ಡು ಬರೋದೇನು ಬೇಡ. ಸಿಸ್ಟರ್, ನೀವು ಮ್ಯಾರೇಜ್ ಆದಾಗ ಎಷ್ಟು ಇಯರ್ಸ್ ನಿಮಗೆ? ಯುಕ್ತ ಹುಟ್ಟಿದಾಗ ಎಷ್ಟು ಇಯರ್ಸು? ಅಯ್ಯೋ, ನೀವು ಇಂಥ ಕ್ವಶನ್ ಕೇಳಿದ್ರೆ ನನಗೆ ಗೊತ್ತಾಗಲ್ಲ ಹೇಳೋಕ್ಕೆ ಆನ್ಸರು. ಯುಕ್ತ ಐ ಗೆಸ್ ನನ್ನ 27 ಇಯರ್ಸ್ ಇದ್ದಾಗ ಅನ್ಸುತ್ತೆ. ನಾನು ಮದುವೆ ಆಗಿದ್ದು ಇಯರ್ ಬಂದ್ಬಿಟ್ಟು 2019. ಯುಕ್ತ ಹುಟ್ಟಿದ್ದು 2021. ನನ್ನ ಏಜು ಆ ಟೈಮಲ್ಲಿ ಎಷ್ಟಿರುತ್ತೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ನಂದು 94 ಬಾರ್ನ್. ಓಕೆ. ಏಜ್ ಗ್ಯಾಪ್ ಬಿಟ್ವೀನ್ ಯು ಆ್ಯಂಡ್ ಅಲ್ಲು ರಘು? 1993 ಅವರು, ನಾನು 94. ಸೊ ಅವರು ಜೂನು, ನಾನು ಅಕ್ಟೋಬರು. ಒಂದು 10 ತಿಂಗಳು ಗ್ಯಾಪ್ ನನಗೂ ಅವರು. ಸೊ ಯುವರ್ ಬ್ಯೂಟಿ ಸೀಕ್ರೆಟ್ ಅಂತ ಕೇಳಿದರೆ, ನಾನು ಏನು ಬ್ಯೂಟಿ ಇದೀನಿ ಬಿಡಿ, ಬ್ಯೂಟಿ ಸೀಕ್ರೆಟ್ ಹೇಳೋಕ್ಕೆ ಎಂಥದ್ದು ಇಲ್ಲ. ಅದೇ ಚೆನ್ನಾಗಿ ಊಟ ಮಾಡ್ತೀನಿ, ಚೆನ್ನಾಗಿ ನೀರು ಕುಡಿತೀನಿ, ಅದೇ ನನ್ನ ಬ್ಯೂಟಿ ಸೀಕ್ರೆಟ್ ಅಷ್ಟೆ. ಓಕೆ. ರಾಧಾ ಹಬ್ಬಕ್ಕೆ ಯಾಕೆ ಬಂದಿಲ್ಲ? ಸೊ ನಾವು ಕರೆದ್ವಿ ಆ್ಯಕ್ಚುಲಿ. ಅವರ ಅಕ್ಕನ ಮಗಳು ಬಂದಿದ್ದಾರೆ ಅಂತೇಳಿ ಈ ಸಲ ಸ್ಕಿಪ್ ಮಾಡಿದ್ರು. ಸೊ ನೆಕ್ಸ್ಟ್ ಅದರ ಮುಂಬರುವ ಹಬ್ಬದಲ್ಲಿ ಕರೆಯೋಣ. ಅವರು ಅದೇ ಬರ್ತೀವಿ, ಈ ತಿಂಗಳಲ್ಲಿ ಬರ್ತೀವಿ ಬೆಂಗಳೂರಿಗೆ ಅಂತ ಹೇಳಿದ್ದಾರೆ. ಬರ್ಲಿ. ಓಕೆ. ನಿಮ್ಮ ಅತ್ತೆ ಮಾವ ಇಲ್ಲೇ ಇರ್ತಾರಾ ನಿಮ್ಮ ಜೊತೆ ಪರ್ಮನೆಂಟ್ಲಿ? ಎಸ್, ಇನ್ಮೇಲಿಂದ ಬ್ಯಾಂಗ್ಳೂರಲ್ಲೇ ಇರ್ತಾರೆ, ನಮ್ಮ ಜೊತೆನೇ ಪರ್ಮನೆಂಟ್ ಆಗಿರ್ತಾರೆ. ಅಕ್ಕ, ನೀವು ಯುಕ್ತಾಗೆ ಈಗಿಂದನೇ ಅರ್ಥ ಮಾಡಿಸಿ. ಅಕಸ್ಮಾತ್ ಸೆಕೆಂಡ್ ಮಗು ಆದರೆ ಅವಳು ತುಂಬ ಮನಸ್ಸಿಗೆ ತಗೊತಾಳೆ. ಇಲ್ಲ ಆ್ಯಕ್ಚುಲಿ ಅರ್ಥ ಮಾಡಿಸ್ತಾ ಇದ್ದೀನಿ, ಅವಳು ಅರ್ಥ ಮಾಡ್ಕೊತಾ ಇದ್ದಾಳೆ. ಅವಳಿಗೆ ಏನಂದರೆ ನನಗೆ ಪೆಟ್ಟು ಜಾಸ್ತಿ. ಅವಳು ನಾನು ಯಾರನ್ನೂ ಮುದ್ದು ಮಾಡಬಾರ್ದು, ಅವಳಿಗೆ ಇಷ್ಟ ಆಗಲ್ಲ. ಅವ್ರ ಅಪ್ಪನ ಜೊತೆನೇ ನಾನು, ಅವರಪ್ಪ ಏನಾದ್ರು ನನ್ನ ಇಟ್ಕೊಂಡ್ರೆ ಅವಳಿಗೆ ಕೋಪ ಬರುತ್ತೆ, ಅಳು ಬರುತ್ತೆ, ನಮ್ಮಮ್ಮನ ಬಿಡು ಅಂತ. ಸೊ ಅಷ್ಟು ಮುದ್ದು ಮಾಡ್ತೀನಿ ಅವಳನ್ನ. ಸೊ ಅದಕ್ಕೆ ಅವಳು ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಮುದ್ದು ಮಾಡಿಬಿಡ್ತಾರೆ ಅಂತ ಅವಳಿಗೆ ಭಯ. ಸೊ ಅದಕ್ಕೋಸ್ಕರ ಬೇಡ ಅಂತಾಳೆ. ಬಟ್ ಇಲ್ಲ, ಅರ್ಥ ಮಾಡ್ಕೋತಾಳೆ. ಮಚ್ ಯು ಆರ್ ಅರ್ನಿಂಗ್ಸ್ ಫ್ರಮ್ ಯೂಟ್ಯೂಬ್? ಸೊ ನಮ್ಮ ಯೂಟ್ಯೂಬ್ ಅರ್ನಿಂಗ್ ಬಂದ್ಬಿಟ್ಟು ಡಿಪೆಂಡ್ಸ್, ಇಟ್ಸ್ ಅರೌಂಡ್ ಒಂದು 60-70ವರೆಗೂ ಬರುತ್ತೆ ತಿಂಗಳಿಗೆ. ವಿಚ್ ಈಸ್ ಯುವರ್ ಫೇವ್ರೆಟ್ ಸಾಂಗ್ ಆ್ಯಂಡ್ ಫೇವ್ರೆಟ್ ಡ್ರೆಸ್? ಫೇವ್ರೆಟ್ ಸಾಂಗ್ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ನನ್ನ ಫೇವ್ರೆಟ್ ಡ್ರೆಸ್ ಬಂದ್ಬಿಟ್ಟು ನನಗೆ ಕಾರ್ಡ್ ಸೆಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಮೇಲೆ ಕೆಳಗೆ ಒಂದೇ ರೀತಿ ಇರುತ್ತಲ್ಲ ಕಾರ್ಡ್ ಸೆಟ್ಸು, ಅದು ಸಖತ್ ಇಷ್ಟ ಆಗುತ್ತೆ. ಹೌ ಡು ಯು ಸೇವ್ ಮನಿ? ನಾನು ಮನಿನ ಯಾವ ರೀತಿ ಸೇವ್ ಮಾಡ್ತೀನಿ ಅಂತಂದರೆ, ಆ್ಯಕ್ಚುಲಿ ನನ್ನ ಕೊಲ್ಯಾಬ್ರೇಷನ್ ಇಂದ ಬರೋ ಅಮೌಂಟು, ಇಂಥದ್ದೆಲ್ಲ ಸಣ್ಣ ಪುಟ್ಟ ಅಮೌಂಟ್ ಇರುತ್ತಲ್ಲ, ಅವನ್ನೆಲ್ಲ ನಾನು ಅಷ್ಟಾಗಿ ವೇಸ್ಟ್ ಮಾಡಲ್ಲ. ಸೊ ಅವನ್ನೆಲ್ಲ ನಾನು ಹಂಗೆ ಜೋಡಿಸಿ ಯಾವಾಗಲೂ ಒಂದು ದೊಡ್ಡ ಅಮೌಂಟ್ ಮಾಡಿ, ಆ ದೊಡ್ಡ ಅಮೌಂಟಲ್ಲಿ ಹೋಗಿ ಒಂದು ಸಣ್ಣದೊಂದು ಜ್ಯುವೆಲ್ರಿ ತಂದು ಇಟ್ಬಿಡ್ತೀನಿ, ಗೋಲ್ಡ್ ಜ್ಯುವೆಲ್ರಿ. ಸೊ ಹಿಂಗೆ ತೊಗೊಬಂದು
ಇಡ್ತಾ 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 ನಾನು ನನ್ನ ಒಂದು ಅಮೌಂಟ್ನ ಸೇವ್ ಮಾಡ್ತೀನಿ. ಸೊ ಈ ರೀತಿ ನಾನು ಸೇವ್ ಮಾಡೋದು. ಬಿಕಾಸ್ ಅಮೌಂಟ್ ಇದ್ದರೆ ಖರ್ಚು ಮಾಡ್ಕೊಂಬಿಡ್ತೀವಿ. ಸೊ ಗೋಲ್ಡ್ ಇದ್ದರೆ ಗೋಲ್ಡ್ ತಂದಿಡೋದ್ರಿಂದ ಸೇವ್ ಆಗುತ್ತೆ, ಅಮೌಂಟ್ ಕೂಡ ಸೇವ್ ಆಗುತ್ತೆ. ನಾನು ಕೂಡ ಈ ಯಂಗ್ ಪೀಪಲ್ಸ್ಗಳಿಗೆ ನಾನು ಇದನ್ನೇ ನಾನು ಸಜೆಸ್ಟ್ ಮಾಡೋದು. ಒಳ್ಳೆ ರೆಸ್ಟೋರೆಂಟ್ಗೆ ಹೋದೆ, ನಾನು ಮಜಾ ಮಾಡಿದೆ, ಒಳ್ಳೆ ಬಟ್ಟೆ ತೊಗೊಂಡೆ, ಒಳ್ಳೆ ಶೂಸ್ ತೊಗೊಂಡೆ, ಗಾಗಲ್ಸ್ ತೊಗೊಂಡೆ, ಈ ರೀತಿ ಅಂಥದಕ್ಕೆಲ್ಲ ವೇಸ್ಟ್ ಮಾಡೋ ಬದಲು ಅದೇ ದುಡ್ಡನ್ನ ಜೋಡಿಸಿ, ಬಿಕಾಸ್ ಸೈಟ್ ತೊಗೊಳ್ಳೋಷ್ಟು ದುಡ್ಡನ್ನ ಜೋಡ್ಸೋಕ್ಕಾಗಲ್ಲ. ಬಿಕಾಸ್ ಸೈಟ್ ಏನಿಲ್ಲ ಅಂದರೂ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5 ಲಕ್ಷದ ಮೇಲೆ ನಮ್ಮ ಹತ್ರ ದುಡ್ಡಿರಬೇಕು. ಸೊ ಸೈಟಿಗೆ ನಾವು ದುಡ್ಡು ಹಾಕೋಕ್ಕಾಗಲ್ಲ. ಅದ್ರ ಬದಲು ನೀವು ಆರಾಮಾಗಿ ಗೋಲ್ಡಿಗೆ ದುಡ್ಡು ಹಾಕ್ಬೋದು. ಸೊ ಗೋಲ್ಡನ್ನ ನೀವು ತೊಗೊಬಂದು ಸಣ್ಣದೇ ಆಗಲಿ ಚೆನ್ನಾಗಿ ಗೋಲ್ಡ್ನ ಸೇವ್ ಮಾಡ್ಕೊಂಡು ಹೋಗಿ. ಬಿಕಾಸ್ ಅದು ಫ್ಯೂಚರಲ್ಲಿ ನಾನು ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹೂ ಈಸ್ ಯುವರ್ ರೋಲ್ ಮಾಡೆಲ್ ಆರ್ ಇನ್ಸ್ಪಿರೇಷನ್ ಅಂತ ಕೇಳಿದ್ದೀರಾ. ಸೊ ನನ್ನ ರೋಲ್ ಮಾಡೆಲ್ ಇರ್ಬೋದು, ರೋಡ್ ಅಂತಿದ್ದೀನಿ, ನನ್ನ ರೋಲ್ ಮಾಡೆಲ್ ಇರ್ಬೋದು ಇಲ್ಲ ಇನ್ಸ್ಪಿರೇಷನ್ ಇರ್ಬೋದು, ಅವರು ನಮ್ಮಮ್ಮನೇ. ಸೊ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋ ಬುದ್ಧಿ ಇರ್ಬೋದು, ಆ್ಯಂಡ್ ನಮ್ಮಮ್ಮ ನನಗೆ ನನ್ನ ಸೇವಿಂಗ್ಸ್, ಇವಾಗ ನಾನು ನಿಮ್ಗೆ ಏನು ಹೇಳಿದ್ನಲ್ಲ ಗೋಲ್ಡ್ ಅಂತೇಳಿ, ಆ ಸೇವಿಂಗ್ಸ್ ಮಾಡೋದು ನನ್ನ ಅಮ್ಮನಿಂದನೇ ಕಲ್ತಿರೋದು. ಎಲ್ಲನೂ ನಾನು ಆಲ್ಮೋಸ್ಟ್ ನಮ್ಮ ಅಮ್ಮನಿಂದನೇ ಕಲ್ತಿರೋದು. ಸೊ ನನ್ನ ಒಂದು ಇನ್ಸ್ಪಿರೇಷನ್ ಇರ್ಬೋದು, ಏನೇ ಇರ್ಬೋದು, ನನ್ನ ರೋಲ್ ಮಾಡೆಲ್ ಇರ್ಬೋದು, ಏನೇ ಇದ್ದರೂ ಅದು ನಮ್ಮಮ್ಮನೇ. Hi Sushmitaka, I like you so much and continue to watch your vlogs daily. Make at least 20 to 25 to 30 minutes vlog daily. ಶೋರ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಹೇಳ್ತೀರಾ ವ್ಲಾಗು ಡೈಲಿ ವ್ಲಾಗ್ ಮಾಡ್ತೀವಿ. ಸಿ ಡೈಲಿ ವ್ಲಾಗಲ್ಲಿ ನಾವು ಕಂಟೆಂಟ್ ಕೊಡೋದು ಭಾಳ ಕಷ್ಟ. ಸೊ ಡೈಲಿ ವ್ಲಾಗ್ ಅಂದರೆ ಏನು ಹೇಳಿ, ನನ್ನ ರುಟೀನ್ ಏನಿದೆ ಅದನ್ನು ನಿಮ್ಗೆ ತೋರಿಸೋದು, ಅದನ್ನೇ ಡೈಲಿ ವ್ಲಾಗ್ ಅನ್ನೋದು. ಸೊ ಡೈಲಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಅವಾಗವಾಗ ಒಂದು ಚಾಲೆಂಜಸ್ ಮಾಡೋಣ ಅನ್ಕೋತೀವಿ, ಬಟ್ ಮಾಡೋಕ್ಕೆ ಆ್ಯಕ್ಚುಲಿ ಆಗ್ತಾಯಿಲ್ಲ. ಏನಾದರೂ ಒಂದು ಕೆಲಸಗಳು ಬರ್ತಾ ಇದೆ ನಮಗೆ, ಸೊ ಅದರಿಂದ ಮಾಡೋಕ್ಕಾಗ್ತಿಲ್ಲ. ಬಟ್ ಇಲ್ಲ, ನಾನು ಆದಷ್ಟು ಬೇಗ ಮಾಡ್ತೀನಿ. ಓಕೆ, ನೀವು ಪ್ರೆಗ್ನೆಂಟ್ ಅಕ್ಕ ಅಂತ ಕೇಳಿದರೆ ಇನ್ನೂ ಆಗಿಲ್ಲ. ನೋ, ಐ ಆಮ್ ನಾಟ್ ಅ ಪ್ರೆಗ್ನೆಂಟ್. ನನಗೆ ಸ್ವಲ್ಪ ಟಮ್ಮಿ ಪಾರ್ಟ್ ಬಂದ್ಬಿಟ್ಟಿದೆ. ಆ್ಯಂಡ್ ನಾನು ಅದನ್ನ ಈಗ ಕರಗಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಡಯಟ್ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೆ, ಬಟ್ ಅದೇ ನಾವೇನು ಹೇಳಿದ್ನಲ್ಲ, ಪ್ಲ್ಯಾನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಈಗ ಮತ್ತೆ ಕರಗಿಸಿದ್ರೆ ಮತ್ತೆ ಬರುತ್ತೆ, ಆಮೇಲೆ ಮತ್ತೆ ಕರಗಿಸ್ಬೇಕು, ಸುಮ್ಮನೆ ಎನರ್ಜಿ ವೇಸ್ಟ್. ಸೊ ಅದಕ್ಕೋಸ್ಕರ ಇಲ್ಲ, ಬೇಡ ಬಿಡು, ಹೆಂಗಿದ್ದೀನೋ ಹಂಗೆ ಇರೋಣ, ಎಲ್ಲ ಆದಮೇಲೆ ನೋಡ್ಕೊಳ್ಳೋಣ. ಅಂದರೆ ಪ್ಲ್ಯಾನ್ ಮಗುವುದು ಇನ್ನೊಂದು ಪಾಪ ಮಾಡಿಕೊಂಡ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನಿದ್ದೀನಿ ಅಷ್ಟೆ. ನಿಮಗೆ ಬ್ಯಾಡ್ ಕಮೆಂಟ್ಸ್ ಬರೋದಿಲ್ಲ ಅಕ್ಕ, ಜನಕ್ಕೆ ಅಷ್ಟು ಹತ್ತಿರ ಆಗೋದು ತುಂಬ ಕಷ್ಟ, ನೀವು ನಿಜವಾಗ್ಲೂ ಗ್ರೇಟ್ ಅಂತ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್, ನಮಗೆ ಅದು ಆ ವಿಷಯದಲ್ಲಿ ನಿಜವಾಗ್ಲೂ ಖುಷಿಯಾಗುತ್ತೆ. ಫ್ರಮ್ 2017ಇಂದ ಟಿಲ್ ಇಲ್ಲಿವರೆಗೂ ನಮಗೆ ಅಷ್ಟಾಗಿ ಟ್ರೋಲ್ ಮಾಡಿಲ್ಲ, ಅಷ್ಟಾಗಿ ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ. ನಮಗೆ ಟ್ರೋಲ್ ಆಗಿದ್ದು ಯಾವಾಗ ಅಂತಂದರೆ, ನಾನು ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ರಘುನ ನಾನು ವಿಶ್ವೇಶ್ವರಯ್ಯ ಅಂತ ಹೋಲಿಸಿದ್ದೆ. ನಮ್ಮ ಗಂಡ ನಮಗೆ ಹೆಚ್ಚು, ಸೊ ನಾವು ಹೋಲಿಸಿದ್ದೀವಿ, ಅದನ್ನ ಹಿಡ್ಕೊಂಡು ಟ್ರೋಲ್ ಮಾಡಿದ್ರು. ಸೊ ಅವಾಗ ಒಂದು ಟ್ರೋಲ್ ಆಗಿದ್ವಿ ಅನ್ನೋದೊಂದು ಬಿಟ್ಟರೆ ಅಷ್ಟಾಗಿ ನಾವು ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ. ಆ್ಯಂಡ್ ರೀಸೆಂಟ್ ಡೇಸಲ್ಲಿ ಬ್ಯಾಡ್ ಕಮೆಂಟ್ಸು ನಮ್ಮನ್ನ ಬಿಟ್ಟೋದೋರಿಂದ ಸ್ವಲ್ಪ ಜಾಸ್ತಿ ಬಂತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್ ಮಾಡ್ಕೊಂಡಿದ್ದ ತಪ್ಪಿಗೆ ಅದು ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ಅದನ್ನು ನಾವು ಪಾಸಿಟಿವ್ ಆಗೇ ತೊಗೊಂಡ್ವಿ. ಹೋಗ್ಲಿ ಬಿಡಿ, ಬೈಕೊಳ್ಳಿ, ಆಯಿತು ನಾವೇ ಕೆಟ್ಟವರು ಅಂತ ನಿಮ್ಗೆ ಅನಿಸ್ತಿದ್ರೆ ಏನೂ ಮಾಡೋಕ್ಕಾಗಲ್ಲ, ನಮ್ಮನ್ನೇ ಬೈಕೊಳ್ಳಿ ಅಂತ ಸುಮ್ಮನಿದ್ದೀವಿ ಅಷ್ಟೆ. ವಾಟ್ ಈಸ್ ಯುವರ್ ಫಾದರ್ ನೇಮ್? ಸೊ ನಮ್ಮ ಅಪ್ಪನ ಹೆಸರು ನನ್ನ ಹೆಸರು ಜೊತೆನೇ ಇದೆಯಲ್ಲ, ಸುಷ್ಮಿತಾ. ನಾನಂದರೆ ನಮ್ಮ ಅಪ್ಪನ ಹೆಸರು ಶೇಷಗಿರಿ. ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಯುವರ್ ಪರ್ಮನೆಂಟ್ ಐಬ್ರೋಸ್? 100% ಸ್ಯಾಟಿಸ್ಫೈಡ್. ಬಿಕಾಸ್ ನನ್ನ ಐಬ್ರೋಸ್ ನೀವು ನಂಬ್ತಿರೋ ಬಿಡ್ತಿರೋ ತುಂಬ ಚಿಕ್ಕದಿತ್ತು ಆ್ಯಂಡ್ ತುಂಬ ಲೈಟ್ ಕಲರ್. ನಂದೊಂದು ಸ್ವಲ್ಪ ಕೂಡ ಡಾರ್ಕ್ ಇರಲಿಲ್ಲ. ನೀವು ನನ್ನ ಹಳೇ ಫೋಟೋಸ್ ವಿಡಿಯೋಸ್ ನೀವೇನಾದರೂ ನೋಡಿದರೆ ನೀವು ನೆನಪಿರುತ್ತೆ. ಬಟ್ ಇವಾಗ ನಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ, ನಿಜವಾಗ್ಲೂ ನಾನು ಏನು ನೋಡಿ, ಇವಾಗಲೂ ಕೂಡ ನಾನು ಏನೂ ಹಾಕೊಂಡಿಲ್ಲ. ಜಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಜಸ್ಟ್ ಮುಖಕ್ಕೆ ಲಿಪ್ಸ್ಟಿಕ್ ಒಬ್ಬಟ್ಟು ಇಟ್ಕೊಂಡು ಬಂದಿದ್ದೀನಿ ಅಷ್ಟೇ, ಏನೂ ಅಪ್ಲೈ ಮಾಡಿಲ್ಲ. ಆದ್ರೂ ನನ್ನ ಐಬ್ರೋ ಸ್ವಲ್ಪ ಡಾರ್ಕಾಗಿ ನಿಮ್ಗೆ ಕಾಣಿಸ್ತಾ ಇದೆ. ಇಷ್ಟು ಕೂಡ ಡಾರ್ಕ್ ಇರಲಿಲ್ಲ ನಂದು. ಸೊ ಐ ಆಮ್ ಸೂಪರ್ ಸ್ಯಾಟಿಸ್ಫೈಡ್. ದ ಓನ್ಲಿ ಒನ್ ಕ್ವಶನ್, ಒನ್ ವರ್ಡ್ ಅಬೌಟ್ ನವೀನ್ ಬ್ರೋ ಆ್ಯಂಡ್ ರಚ್ಚು. ಸೊ ನವೀನ್ ಬ್ರೋ ಆ್ಯಂಡ್ ರಚ್ಚು ಬಗ್ಗೆ ಹೇಳೋದಾದರೆ, ತುಂಬ ಮೆಚ್ಯೂರ್ಡ್ ಕಪಲ್ ಅಂತಲೇ ಹೇಳ್ಬೋದು. ತುಂಬ ಮುಂದಿನ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ಓಕೆ, ಹತ್ರವಾಗಿ ಇಷ್ಟಪಟ್ಬಿಟ್ವಿ ಅಂದ್ಬಿಟ್ಟು ಬಿಟ್ಟು ಹೋಗೋದು ಆ ರೀತಿ ಎಲ್ಲ ಏನಿಲ್ಲ. ತುಂಬ ಫ್ಯೂಚರ್ ಬಗ್ಗೆ ತುಂಬ ಪ್ಲ್ಯಾನಿಂಗ್ ಇದೆ ಇಬ್ಬರು ಮಧ್ಯ. ಒಂಥರ ತುಂಬ ಒಳ್ಳೆ ಹುಡುಗರು. ಒಂದು ಕೆಟ್ಟದೆಲ್ಲ ಏನೂ ಇಟ್ಕೊಂಡಿಲ್ಲ ಮನಸ್ಸಲ್ಲಿ. ಇಬ್ಬರು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾರೆ. ಇಬ್ಬರು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಇಬ್ಬರು ಮನೇಲಿ ತಿಳಿಸಿದ್ದಾರೆ. ಇಬ್ಬರು ಅವರೇ ಫಿಕ್ಸ್ ಆಗಿ 3 ವರ್ಷ ನಾವು ಒಂಚೂರು ಸೆಟಲ್ ಡೌನ್ ಆಗ್ತೀವಿ, ಅದಾದಮೇಲೆ ನಾವು ಮದುವೆ ಮಾಡ್ಕೋತೀವಿ, ಅಲ್ಲಿ ಗಂಟ ನಮಗೆ ಮದುವೆ ಬೇಡ ಅಂದ್ಕೊಂಡಿದ್ದಾರೆ. ಆಮೇಲೆ ಮದುವೆನೂ ನಾವು ಯಾವ ರೀತಿ ಆಗಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ. ಒಂಥರ ತುಂಬ ಖುಷಿಯಾಗುತ್ತೆ ಅವ್ರನ್ನ ನೋಡಿದ್ರೆ.
ಅವರಿಬ್ಬರ ಮೇಲೆ ಯಾವ ದೃಷ್ಟಿನೂ ತಾಗದೇ ಇರಲಿ. ಓಪ್ಪ, ಯಾವ ದೃಷ್ಟಿನೂ ತಾಗದೇ ಇರಲಿ. ಟೆಲ್ ಅಬೌಟ್ ಹೊಸಪೇಟೆ ಆ್ಯಂಡ್ ಬೆಂಗಳೂರು, ವಿಚ್ ಈಸ್ ಯುವರ್ ಬೆಸ್ಟ್ ಪ್ಲೇಸ್ ಟು ಲಿವ್. ನನಗೆ ಬೆಂಗಳೂರು. ನಾನು ನೀವು ಬೇಕಾದ್ರೆ ಕಾಶ್ಮೀರಕ್ಕೆ ಕರ್ಕೊಂಡು ಹೋದ್ರು, ಇಲ್ಲಾಂದರೆ ಯಾವುದೋ ಬೇರೆ ಕಂಟ್ರಿಗೆ ಕರ್ಕೊಂಡು ಹೋದ್ರು, ನನಗೆ ಬೆಂಗಳೂರಲ್ಲಿರೋ ಸುಖ, ಬೆಂಗಳೂರಲ್ಲಿ ಇರೋಷ್ಟು ಖುಷಿ ಎಲ್ಲೂ ಸಿಗಲ್ಲ. ಸೊ ಐ ಲವ್ ಬೆಂಗಳೂರು. ಆಲ್ವೇಸ್ ಆಲ್ವೇಸ್ ಆಲ್ವೇಸ್. ಚಾಲೆಂಜಸ್ ವ್ಲಾಗ್ಸ್ ಪ್ಲೀಸ್ ಅಕ್ಕ ಅಂತ. ಶೋರ್, ನಾನು ಆದಷ್ಟು ಬೇಗ ಚಾಲೆಂಜಸ್ ವ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನು ಅಬ್ಸರ್ವ್ ಮಾಡಿದ್ದು, ಸೊ ನಮ್ಮ ಚಾಲೆಂಜಸ್ ವ್ಲಾಗ್ಸ್ ನಾವು ಏನು ಹಾಕ್ತೀವಲ್ಲ, ಸೊ ಆ ವ್ಲಾಗ್ಸ್ಗಳು ಅಷ್ಟಾಗಿ ಓಡಲ್ಲ. ಸೊ ನೋಡ್ತೀರಾ, ಎಲ್ಲೋ ಬೆರಳೆಣಿಕೆ ನೋಡ್ತೀರಾ ಅಷ್ಟೇ. ನಮ್ದೇನು ಡೈಲಿ ವ್ಲಾಗ್ಸ್, ನಮ್ದೇನು ಡೈಲಿ ರೂಟೀನ್ ಇರುತ್ತಲ್ಲ, ಅದೇ ಜಾಸ್ತಿ ಓಡೋದು. ಸೊ ಅದಕ್ಕೋಸ್ಕರ ನಾನು ಚಾಲೆಂಜಸ್ ವೀಡಿಯೋಸ್ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಬಟ್ ಎಸ್, ನಾನು ಮಾಡ್ತೀನಿ. ತುಂಬಾ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಈ ಚಾಲೆಂಜಸ್ ವೀಡಿಯೋಸ್ ಮಾಡೋಣ ಅಂತೇಳಿ. ಸೊ ನಾವೆಲ್ಲರೂ ಒಟ್ಟಿಗೆ ಸಿಕ್ಕಿದಾಗ ನಾನು ಚಾಲೆಂಜಸ್ ವೀಡಿಯೋಸ್ನೇ ಜಾಸ್ತಿ ಮಾಡ್ತೀನಿ. ಓಕೆ, ಒನ್ ಟಿಪ್ ಫಾರ್ ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ಟಿಪ್ ಕೊಡಿ ಅಂತ ಹೇಳಿದ್ರೆ, ನಾನು ಇದನ್ನು ಯಾವ ರೀತಿ ಅಂದರೆ, ನಾನು ರಿಸರ್ವ್ಡ್ ಆಗಿರಿ, ಆದಷ್ಟು ರಿಸರ್ವ್ಡ್ ಆಗಿರಿ. ಆದಷ್ಟು ಎಲ್ಲರ ಜೊತೆನೂ ಖುಷಿಯಾಗೂ ನಗ್ನಗ್ತಾ ಇರಿ. ಬಟ್ ಯಾರು ತೀರಾ ತುಂಬ ಅಂಟ್ಕೋಬೇಡಿ, ಯಾರನ್ನೂ ಅಂಟ್ಕೋಬೇಡಿ. ಬಿಕಾಸ್ ಎಲ್ಲರೂ ಒಂದಲ್ಲ ಒಂದಿನ ಅವ್ರು ಆಡೋ ಮಾತಿರ್ಬೋದು, ಸಣ್ಣ ಬಿಹೇವಿಯರ್ಸ್ ಇರ್ಬೋದು, ನಿಮಗೆ ತುಂಬ ಹರ್ಟ್ ಮಾಡುತ್ತೆ. ಸೊ ಬೆಟರ್ ಅಲೋನ್ ಆಗಿದ್ರು ಎಲ್ಲರ ಜೊತೆನೂ ಖುಷಿಯಾಗಿರಿ. ಯಾರನ್ನೂ ಬಿಟ್ಬಿಡಬೇಡಿ ಅಂತ ಹೇಳ್ತಿಲ್ಲ, ಎಲ್ಲರ ಜೊತೆನೂ ಖುಷಿಯಾಗಿರಿ. ಬಟ್ ಆದಷ್ಟು ರಿಸರ್ವ್ ಆಗಿರಿ. ಆದಷ್ಟು ನೀವೇ ನಿಮ್ಮ ಓನ್ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ. ಇಲ್ವಾ, ವಾಕ್ ಮಾಡಿ, ಇಯರ್ಫೋನ್ಸ್ ಹಾಕೊಳ್ಳಿ, ಹಾಡು ಕೇಳಿ, ಮಜಾ ಮಾಡಿ, ಖುಷಿಯಾಗಿರಿ. ಬಟ್ ಆದಷ್ಟು ನಿಮ್ಮ ಒಂದು ಖುಷಿ, ನಿಮ್ಗೊಂದು ಹ್ಯಾಪಿನೆಸ್ ಬೇಕು ಅಂದರೆ ನೀವು ರಿಸರ್ವ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ಲಿಖಿತ್ ಆ್ಯಂಡ್ ರಂಜಿತಾ ಇಸ್ ಮೈ ಫೇವ್ರೆಟ್ ಕಪಲ್. ಥ್ಯಾಂಕ್ ಯು ಸಂದೀಪ್ ಮ್ಯಾಮ್. ಎನಿ ಗುಡ್ ನ್ಯೂಸ್? ನೋ ಗುಡ್ ನ್ಯೂಸ್. ನಾನು ಹೊಟ್ಟೆ ಬಂದಿರೋದು ಎಲ್ಲರೂ ಅದೇ ಕೇಳ್ತೀರಾ. ಇಲ್ಲ, ಇದು ನನ್ನ ಹೊಟ್ಟೆ ಅಷ್ಟೇ ಕಮ್ಮಿ. ಏನು ಮಾಡಲಿ, ಇದನ್ನು ಹಿಂದಕ್ಕೆ ಹಾಕೋಣ ಅಂತಂದರೆ ಈಗ ನಾನು ಮುಂದಕ್ಕೆ ಬರ್ಸ್ಕೊಳಕ್ಕೆ ಪ್ಲ್ಯಾನ್ ಮಾಡ್ತಿರೋದ್ರಿಂದ ಹಿಂದಕ್ಕೆ ಕಳ್ಸೋಕ್ಕೆ ಮನಸ್ಸಿಲ್ಲ. ಆಮೇಲೆ ಮತ್ತೆ ಮಾಡಬೇಕಲ್ಲ ಅದಾದಮೇಲೆ ಅಂತೇಳಿ. ಸೊ ಈಗ ನಾನು ರೆಸ್ಟಿಂಗಲ್ಲಿದ್ದೀನಿ. ಸೊ ಏನು ಬೇಡ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಗೈಸ್. ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ, ಯಾವಾಗ? ಆ್ಯಕ್ಚುಲಿ ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ. ಬಟ್ ನಮ್ಮದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್. ಸೊ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಅಂತಾರಲ್ಲ ಅದು. ಸೊ ಯಾವುದನ್ನು ಪ್ಲ್ಯಾನ್ ಮಾಡ್ಕೊಳ್ಳಲ್ಲ, ಪಟ್ ಅಂತ ಹೋಗೋಣ ಅನ್ಕೊಂತೀವಿ, ಹೋಗ್ತೀವಿ ಅಷ್ಟೇ. ಸೊ ನೆಕ್ಸ್ಟ್ ಟ್ರಿಪ್ ನಿಮ್ಮ ಡೈಲಿ ವ್ಲಾಗ್ಸ್ಗಳಲ್ಲೇ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತೀವಿ ಅಂತ. ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್ ಅಂತ ಕೇಳಿದರೆ, ನಾನು ಇಂಜಿನಿಯರಿಂಗ್ ಮಾಡಿದ್ದು. ಯು ಆರ್ ಸೋ ಕಂಫರ್ಟೇಬಲ್ ವಿತ್ ಇನ್ಲಾಸ್, ಪರ್ಟಿಕ್ಯುಲರ್ಲಿ ವಿತ್ ಸಿಸ್ಟರ್ ಇನ್ಲಾಸ್, ನೋ ಫೈಟ್ಸ್, ನೋ ಆರ್ಗ್ಯುಮೆಂಟ್ಸ್. ಸೊ ಏನು ಗೊತ್ತಾ, ಯಾರೇ ಆಗಲಿ ಒಂದು ಮಿರರ್ ಇದ್ದಂಗೆ ಅಲ್ವಾ. ಸೊ ಅವ್ರು ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾರೆ, ನಾವು ಅವ್ರಿಗೆ ಅಷ್ಟೇ ಪ್ರೀತಿ ಕೊಡ್ತೀವಿ. ಸೊ ಹಾಗೆ ಅವ್ರ ಜೊತೆ ನಾನು ಎಷ್ಟು ಚೆನ್ನಾಗಿದ್ದೀನೋ ಅವರು ನನ್ನ ಜೊತೆ ಅಷ್ಟೇ ಚೆನ್ನಾಗಿದ್ದಾರೆ. ಹಂಗೆ ಸೊ ಯಾವತ್ತೂ ಅಷ್ಟೇ. ಇವಾಗ ನಾನು ಬೇರೆಯವ್ರಿಗೂ ಅಷ್ಟೇ ಹೇಳೋದು. ಸೊ ತುಂಬ ಜನ ಮನೇಲೂ ಇದೇ ರೀತಿ ಕಿತ್ತಾಟಗಳಿರುತ್ತೆ ಅಲ್ವಾ. ಬಟ್ ನಮ್ಮ ಮನೆಯವ್ರು ಅಷ್ಟು ಕಿರಿಕಿಲ್ಲ. ಬಟ್ ನಾನು ಕೇಳಿದ್ದೀನಿ ಯಾರ್ಯಾರಪ್ಪ ಹೆಂಗೆ ಇಷ್ಟೆಲ್ಲ ಇರ್ತಾರೆ ಅಂತ. ನಾನು ಕೂಡ ತುಂಬ ಜನದ ಕೇಳಿದ್ದೀನಿ. ಬಟ್ ನಮ್ಮ ಮನೇಲಿ ಆ ರೀತಿ ಇಲ್ಲ. ಸೊ ನಾನು ಅವ್ರನ್ನ ಏನಂತಾರೆ, ನಾನು ಅವ್ರನ್ನ ಅತ್ತಿಗೆ ಥರ ದರ್ಬಾರು ಅಂದರೆ ಅತ್ತಿಗೆ ಥರ ರೂಡ್ನೆಸ್ ನಾನು ತೋರಿಸಿಲ್ಲ. ಅವರು ನನಗೆ ನಾದ್ನೀರು ಅಂತೇಳಿ ಅವರು ಕೂಡ ತೋರಿಸಿಲ್ಲ. ಅವರು ನನ್ನ ಎಷ್ಟು ಪ್ರೀತಿಸ್ತಾರೋ ನಾನು ಅವ್ರನ್ನ ಅಷ್ಟೇ ಪ್ರೀತಿಸ್ತೀನಿ ಅಷ್ಟೇ. ಸೊ ನನಗೇನು ನಾನು ಆ್ಯಕ್ಚುಲಿ ನನ್ನ ಮದುವೆ ಆಗಿದ್ದನು ಅವ್ರು ನನ್ನ ಸ್ವಂತ ತಂಗಿರ ಥರ ನೋಡ್ಬಿಟ್ಟಿದ್ದೀನಿ. ಸೊ ನನಗೆ ಅದು ಅವ್ರ ಜೊತೆ ಕಿತ್ತಾಡಬೇಕು, ಅವ್ರ ಜೊತೆ ಅವ್ರು ನೋಡಿದ್ರೆ ಇರಿಟೇಟ್ ಮಾಡ್ಕೋಬೇಕು, ಅದೆಲ್ಲ ನನಗೆ ಯಾವತ್ತೂ ಅನಿಸಿಲ್ಲ. ಅವರು ನನಗೆ ತಂಗಿರ ಥರನೇ ಅಷ್ಟೇ. ಸೊ ನಾನು ಯಾವಾಗಲೂ ಎಲ್ಲೇ ಹೋದ್ರು, ದೇವ್ರ ಹತ್ರ ಹೋದ್ರು ಯಾವಾಗಲೂ ಬೇಡ್ಕೋತೀನಿ. ಸೊ ನನ್ನ ಮನೆ 3 ಥರ ಅಂದರೆ, ನನಗೀಗ ರಘು ಅವರು ನನ್ನ ಹಸ್ಬೆಂಡ್ ಆದಮೇಲಿಂದ ನನಗೂ 3 ತಂಗಿ ಇರ್ತಾರೆ. ಸೊ ರಾಧಾ, ರಂಜಿತಾ ಮತ್ತು ಪಿಂಕಿ. ಆ್ಯಂಡ್ ಈಗ ಆ್ಯಡ್ ಆನ್ ಅಂತೇಳಿ ರಜ್ಜು ಕೂಡ. ಸೊ ಅವಳು ನನ್ನ ತಂಗಿ, ಅದಕ್ಕಿಂತ ನನಗೆ ಬೆಸ್ಟ್ ಫ್ರೆಂಡ್. ಸೊ ಅವಳನ್ನ ನನ್ನ ತಂಗಿ ಥರ ಕನ್ಸಿಡರ್ ಮಾಡಿಲ್ಲ, ನಾನು ಬೆಸ್ಟ್ ಫ್ರೆಂಡ್ ಥರ ಕನ್ಸಿಡರ್ ಮಾಡಿದ್ದೀನಿ. ಅವಳು ನನ್ನ ಅಕ್ಕ ಅಂತ ಕರೀಬೋದು, ಬಟ್ ನನಗೆ ಅವಳು ನನ್ನ ತಂಗಿ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್. ಸೊ ಇವ್ರು 3 ಜನಕ್ಕೂ ನಾನು ಯಾವಾಗ ದೇವ್ರಿಗೆ ಹೋದಾಗೂ ಕೇಳ್ಕೊತಾ ಇರ್ತೀನಿ, ಅಪ್ಪ 3 ಜನಕ್ಕೂ ಒಳ್ಳೆ ಮನೆ ಸಿಕ್ಕಿ ಅವ್ರ ಲೈಫ್ ಚೆನ್ನಾಗಾಗಲಿ ಅಂತೇಳಿ. ಸೊ ಆಗಿದೆ. ಇನ್ನೊಬ್ಳಿಗೆ ಸಿಗಬೇಕು. ಸೊ ಒಳ್ಳೆ ಮನೆ ಸಿಕ್ಕಿ ಅವಳ ಲೈಫ್ ಕೂಡ ಚೆನ್ನಾಗಿರಲಿ ಅಷ್ಟೆ. ಪಿಂಕಿ ಅಕ್ಕಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಹೇಳಿ. ಸೊ ನಾನು ಹೇಳಿದೆ, ಬಟ್ ಅವಳು ಏನು ಹೇಳ್ತಾಳೆ ಅಂದರೆ, ನೋಡಿ ಅವಳಲ್ಲಿರೋದು ದೊಡ್ಡ ಗುಣ ಎಷ್ಟು ಒಳ್ಳೆ ಗುಣ ಇದೆ ಅಂತೇಳಿ. ಸೊ ಹಿಂಗೆ ಯೂಟ್ಯೂಬ್ ಚಾನಲ್ ನೀನು ಕ್ರಿಯೇಟ್ ಮಾಡ್ಕೊಂಬಿಡೆ, ನಾವು ಇದೀವಲ್ಲ, ನಾವು ಕೂಡ ಸ್ಟೋರೀಸು ಸಪೋರ್ಟ್ ಎಲ್ಲ ಮಾಡ್ತೀವಿ ಅಂತ ಹೇಳಿದಾಗ ಅವಳೇನಿದ್ದು, ಇಲ್ಲ ಅಕ್ಕ, ನಾನು ಹೋಗೋವರೆಗೂ ನಿಮ್ಮ ಜೊತೆನೇ ನಾನು ವೀಡಿಯೋಸ್ ಮಾಡ್ತೀನಿ, ನನ್ನ ಕಡೆಯಿಂದ ನಿಮಗೂ ಎಷ್ಟು ಯೂಸ್ ಆಗುತ್ತೋ ಎಷ್ಟು ಯೂಸ್ ಆಗಲಿ, ಅಷ್ಟು ಹೆಲ್ಪ್ ಆಗುತ್ತೋ ಎಷ್ಟು ಹೆಲ್ಪ್ ಆಗಲಿ.
ಅದಾದಮೇಲೆ ನೋಡೋಣ ಫ್ಯೂಚರ್ ಡೇಸಲ್ಲಿ ನಾನು ಮಾಡಬೇಕು ಅನ್ಸಿದ್ರೆ ನಾನು ಮಾಡ್ತೀನಿ, ಆದರೆ ನಾನು ಮಾಡಲ್ಲ ಅಕ್ಕ, ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಕ್ಕ ಅಂತ ಹೇಳಿದ್ರು. ಖುಷಿ ಆಯ್ತು ಮಾತು ಕೇಳಿ ಅಷ್ಟೆ. ಟೆಲ್ ಮೀ ಯುವರ್ ಪರ್ಸನಲ್ ಸಜೆಷನ್ ಟು ಗೆಟ್ ದ ಏರ್ ಬೋಟಾಕ್ಸ್ ಡನ್. ಸೊ ಏರ್ ಬೋಟಾಕ್ಸ್ ನೀವು ಯಾವುದೇ ಒಂದು ಏರ್ ಟ್ರೀಟ್ಮೆಂಟ್ ತೊಗೊಳ್ಳಿ, ನೀವು ಹೆಂಗೆ ಕೇರ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೇರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಅದರದ್ದೇ ಶ್ಯಾಂಪು, ಅದರದ್ದೇ ಎಂತಾರೆ ಕಂಡೀಷ್ನರು, ಏರ್ ಮಾಸ್ಕು ಇವೆಲ್ಲ ತೊಗೋಬೇಕಾಗುತ್ತೆ, ಸಿರಮ್ಮು. ಸೊ ನಿಮ್ದೇನಾದರೂ ನ್ಯಾಚುರಲ್ ಇರೋದ್ರೆ ಪ್ಲೀಸ್ ನ್ಯಾಚುರಲ್ ಏರನ್ನ ಬೇಕಾದ್ರೆ ನೀವು ಸ್ಟ್ರೈಟ್ನರ್ ಮಿಷಿನ್ ತೊಗೊಂಡು ಒಳ್ಳೆ ಏರ್ ಸಿರಮ್ನ ತೊಗೊಂಡು ಸ್ಟ್ರೈಟ್ನಿಂಗ್ ಮಾಡಿಕೊಂಡು, ಕರ್ಲಿಂಗ್ ಇದ್ದರೆ ಕರ್ಲಿಂಗ್ ಮಾಡಿಕೊಂಡು ನೀವು ಎಂಜಾಯ್ ಮಾಡ್ಕೊಂಡಿರಿ. ದಯವಿಟ್ಟು ಏರ್ ಬೋಟಾಕ್ಸ್ ಯಾವುದೇ ಏರ್ ಟ್ರೀಟ್ಮೆಂಟ್ ತೊಗೋಬೇಡಿ. ಒಳ್ಳೆ ನ್ಯಾಚುರಲ್ಗೆ ಯಾವತ್ತೂ ಕೆಮಿಕಲ್ನ ಮಿಕ್ಸ್ ಮಾಡಿಸ್ಬೇಡಿ. ನಾನು ಮಾಡಿಸ್ಬಿಟ್ಟಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ನಾನು ಲೈಫ್ ಲಾಂಗ್ ಇದನ್ನೇ ನಾನು ರೆಡಿ ಮಾಡಿಸ್ಕೊಳ್ಬೇಕಿಲ್ಲ, ಬೋರ್ಡ ಹೊಡಿಸಿ ಫಸ್ಟಿಂದ ಬೆಳೆಸ್ಬೇಕು ಅಷ್ಟೇ. ಅಕ್ಕ ನೀವು ಸ್ವಂತ ಊರು ಯಾವುದು, ನೀವು ಏನು ಓದಿರೋದು ಅಕ್ಕ, ಹೇಗಿದ್ದೀರಾ ಅಕ್ಕ? ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಸ್ವಂತ ಊರು ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ನಮ್ಮಪ್ಪ ನೇಟಿವ್ ಬಂದ್ಬಿಟ್ಟು ಮೈಸೂರು, ಚನ್ನಪಟ್ಟಣ. ಯಾಕಂದರೆ ಅವ್ರ ಪಪ್ಪ ಟ್ರಾನ್ಸ್ಫರ್ ಆಗ್ತಿದ್ರಲ್ಲ, ಸೊ ಚನ್ನಪಟ್ಟಣದವರು. ಆ್ಯಂಡ್ ನಾನು ಓದಿರೋದು ಇಂಜಿನಿಯರಿಂಗ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ಇನ್ಫ್ಲುಯೆನ್ಸರ್ ಆಗಿಲ್ಲ ಅಂದಿದ್ರೆ ವಾಟ್ ವಾಸ್ ಯುವರ್ ಡ್ರೀಮ್ ಟು ಬಿ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಯುಕ್ತ. ನಾನೇನಾದರೂ ಇನ್ಫ್ಲುಯೆನ್ಸರ್ ಆಗಿಲ್ಲ ಅಂದಿದ್ರೆ ನನಗೆ ಏನಾಗಬೇಕು ಅಂತ ಆಸೆ ಅಂತ ಕೇಳ್ತಿದ್ದೀರಾ. ಸೊ ನನಗೆ ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಆಸೆ ಇತ್ತು. ಸೊ ನಂದು ಒಂದು ಓನ್ ಬೊಟಿಕ್. ಸೊ ನನಗೆ ಸ್ವಲ್ಪ ಈ ಡ್ರೆಸ್ ಸ್ಟಿಚಿಂಗು ಇದ್ರ ಮೇಲೆಲ್ಲ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ನಾನು ಮೇ ಬಿ ಅದಾಗ್ತಿದ್ದೆ ಅನಿಸುತ್ತೆ. ನನಗೆ IT ಜಾಬ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ನನಗೆ ಇಂಜಿನಿಯರಿಂಗ್ ಆದಮೇಲೆ ನನಗೆ ಕೆಲಸ ಅಷ್ಟಾಗಿ ನಾನು ಇಂಟ್ರೆಸ್ಟ್ ಕೊಟ್ಟು ಹೋಗಲಿಲ್ಲ. ಪ್ರಾಬಬ್ಲಿ ನಾನು ಅದೇ ಆಗ್ತಿದ್ದೆ ಅನಿಸುತ್ತೆ, ಫ್ಯಾಷನ್ ಡಿಸೈನರ್ ಆಗ್ತಿದ್ದೆ ಅನಿಸುತ್ತೆ. ಓಕೆ, ವಿಚ್ ಈಸ್ ಯುವರ್ ಬಿಗ್ಗೆಸ್ಟ್ ಏಮ್ ಇನ್ ಯುವರ್ ಲೈಫ್. ಸೊ ನಾನು ಇವಾಗ ಇಲ್ಲಿಂದ ಒಂದು ಏಜ್ ಹೋಗೋವರೆಗೂ ಅಷ್ಟರಲ್ಲಿ ಒಂದು ಪುಟ್ಟ ಗೂಡನ್ನ ನಾನು ತೊಗೋಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ. ಒಂದು ಸಣ್ಣ ಮನೆ ಕಟ್ಸ್ಕೋಬೇಕು ಅನ್ನೋದು ತುಂಬ ಆಸೆ ಇದೆ, ಸ್ವಂತ ಮನೆ. ಸೊ ನೋಡೋಣ, ದೇವ್ರು ಕಂಡುಬಿಟ್ರೆ, ದೇವ್ರು ನಮಗೆ ಶಕ್ತಿ ಕೊಟ್ಟರೆ ಮಾಡೋಣ. ಈಸ್ ಕುಕ್ಕು ಗೋಯಿಂಗ್ ಟು ಸ್ಕೂಲ್ ಆ್ಯಂಡ್ ವಿಚ್ ಕ್ಲಾಸ್ ಶಿ ಈಸ್ ನೌ? ಕ್ಯೂರಿಯಸ್ ಟು ನೋ ಪರ್ಸನಲ್ ಕ್ವಶನ್. ಸೊ ಕುಕ್ಕು ಇಲ್ಲ, ಸ್ಕೂಲ್ಗೇನು ಹೋಗ್ತಾ ಇಲ್ಲ. ಆ್ಯಂಡ್ ಅವಳಿಗೆ ಪ್ರೀ ನರ್ಸರಿಗೆ ಏನು ಹಾಕಿಲ್ಲ, ಡೈರೆಕ್ಟ್ LKGಗೆ ಆಗ್ತಾ ಇರೋದು. ಸೊ ಎಸ್, ಈ ಮೇ ಎಂಡಿಂದ ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ, LKGಗೆ ಸೇರ್ಕೋತಾ ಇದ್ದಾಳೆ. ಅಕ್ಕ ನೀವು ಕುರುಬಾಸ ಅಕ್ಕ, ಹೇಳಿ ಅಕ್ಕ ಪ್ಲೀಸ್ ಅಂತ ಕೇಳಿದರೆ, ಎಸ್ ವಿ ಆರ್ ಕುರುಬಾಸ್. ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಡ್ರೀಮ್ ಇನ್ ಯುವರ್ ಲೈಫ್? ಪ್ಲೀಸ್ ಟೆಲ್ ದ ಆನ್ಸರ್ ಕ್ವಶನ್ಸ್ ಪ್ಲೀಸ್ ಅಂತ ಕೇಳಿದೆ. ಓಕೆ, ನನ್ನ ಬಿಗ್ಗೆಸ್ಟ್ ಡ್ರೀಮ್ ಏನಪ್ಪ ಅಂದರೆ ಯುಕ್ತಂಗೆ ಒಳ್ಳೆ ಎಜುಕೇಷನ್ನ ಕೊಡಿಸ್ಬೇಕು. ನೋಡೋಣ ಅವಳ ಫ್ಯೂಚರಲ್ಲಿ ಅವಳಿಗೆ ಎಜುಕೇಷನ್ ಮೇಲೆ ಇಂಟ್ರೆಸ್ಟ್ ಇದೆಯಾ, ಇಲ್ಲ ಏನಾದರೂ ಅವಳಿಗೆ ಡ್ಯಾನ್ಸ್, ಸಿಂಗಿಂಗು, ಇಲ್ಲ ಫ್ಯಾಷನ್ ಡಿಸೈನಿಂಗು, ಮೇಕಪ್, ಅವಳಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ನಾನು ಜಾಸ್ತಿ ಅವಳನ್ನ ಹೋಗಕ್ಕೆ ಬಿಡ್ತೀನಿ. ನಾವು ಫೋರ್ಸ್ಫುಲಿ ಅಂತೂ ಇದನ್ನೇ ಮಾಡು ಅಂತ ಹೇಳಲ್ಲ. ಆ್ಯಂಡ್ ನನಗೆ ಇನ್ನೊಂದು ಏನಂದರೆ ಅವಳಿಗೆ ಅಬ್ರಾಡಲ್ಲಿ ಕಳಿಸಿ ಓದಿಸ್ಬೇಕು ಅಂದರೆ ಅದು ಅವಳ ಮೇಲೆ ಡಿಪೆಂಡು, ಅವಳು ಓದೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದೊಂದು ಆಸೆ ಇದೆ. ನನ್ನ ಮಗಳು ಅಬ್ರಾಡ್ ಹೋಗಿ ಓದಬೇಕು, ಚೆನ್ನಾಗಿ ಓದಬೇಕು. ಆ್ಯಕ್ಚುಲಿ ಅವಳ ಜಾತಕದಲ್ಲಿರೋ ಪ್ರಕಾರ ಅವಳು CA ಮಾಡ್ತಾಳೆ ಅಂತಿದೆ. ಸೊ ಹಂಗೇನೋ ಆದರೆ ನೋಡೋಣ, ಅದೇ ಅಬ್ರಾಡ್ ಸೈಡ್ ಕಳಿಸ್ಬೇಕು ಮಾಸ್ಟರ್ಸ್ಗೆ ಅಂತೆಲ್ಲ ಏನೇನೋ ಆಸೆ ಇದೆ. ಅದು ಮಕ್ಳ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನನಗೇನಾದರೂ ಫ್ಯೂಚರಲ್ಲಿ ಗಂಡು ಪಾಪ ಹುಟ್ರೆ ನಾನು ಅವ್ರನ್ನ ಕ್ರಿಕೆಟರ್ ಮಾಡಬೇಕು ಅಂತ ನನಗೆ ಆಸೆ ಇದೆ. ಐ ಡೋಂಟ್ ನೋ ವೈ, ಬಟ್ ನನಗೆ ಅವಾಗಿಂದನೂ ಅದೇ ಆಸೆ, ನಾನು ಕ್ರಿಕೆಟರ್ ಮಾಡಬೇಕು ಅಂತೇಳಿ. ಅದು ಬಿಟ್ಟರೆ ನನ್ನ ಡ್ರೀಮ್ ಅದೇ, ಒಂದು ಮನೆ ಕಟ್ಟಬೇಕು, ಆಮೇಲೆ ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿರಬೇಕು, ಪಿಂಕಿಗೆ ಒಳ್ಳೆ ಮದುವೆ ಮಾಡಿ ಒಳ್ಳೆ ಕಡೆ ಮದುವೆ ಮಾಡಬೇಕು, ಇಷ್ಟೇ ನನ್ನ ಆಸೆ, ಸದ್ಯಕ್ಕಿರೋ ಆಸೆ. ವೈ ಯು ಡೋಂಟ್ ಸ್ಪೀಕ್ ವಿತ್ ಯುವರ್ ಓನ್ ಸಿಸ್ಟರ್ ಮೋರ್? ವೈ ಡೋಂಟ್ ಯು ಲೈಕ್ ಹರ್? ಇಲ್ಲ, ನಾವು ಚೆನ್ನಾಗೇ ಮಾತಾಡ್ತೀವಿ, ಚೆನ್ನಾಗಿ ಮಾತಾಡ್ಕೊಂಡಿರ್ತೀವಿ. ಅವಳು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಆಗೋಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗಲ್ಲ ನಾವಿಬ್ಬರು ಮಾತಾಡ್ತೀರ ಅಂತೇಳಿ. ಬಟ್ ಎಸ್, ನಾನು ಅವಳು ಚೆನ್ನಾಗೇ ಮಾತಾಡ್ತೀವಿ, ಚೆನ್ನಾಗೇ ಇದ್ದೀವಿ. ಡೈಲಿ ಮೇಕಪ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತೀರಾ ಅಲ್ವಾ, ಬೋರ್ ಆಗಲ್ವಾ ಅಂತ ಕೇಳಿದ್ದಾರೆ. ಸೊ ನಾನು ಡೈಲಿ ದೇವರಾಣೆ ಮಾಡಲ್ಲ, ನಿಮಗೆ ಡೈಲಿ ನಾನು ವೀಡಿಯೋಸ್ ಹಾಕ್ತೀನಿ, ಬಟ್ ಅದು ಯಾವಾಗೋ ಒಂದ್ಸಲ ಒಂದೇ ಸಲ ಮಾಡಿ ಹಾಕಿರ್ತೀನಿ ಅಷ್ಟೇ. ನಾನು ಡೈಲಿ ಮಾಡಲ್ಲ, ಪ್ರಾಬಬ್ಲಿ ವೀಕಲ್ಲಿ ಒಂದು 2 ದಿನ ಮಾಡಿರ್ತೀನಿ ನಾನು ಅಷ್ಟೇ ವೀಡಿಯೋಸ್ ನಾನು. ಬಟ್ ಜಾಸ್ತಿ ಮಾಡ್ಕೊತೀವಿ, ಅದನ್ನು ಹಾಕ್ಕೊಂಡು ಹೋಗ್ತೀನಿ. ಸೊ ಡೈಲಿ ಡೈಲಿ ವೀಡಿಯೋಸ್ ಮಾಡಲ್ಲ. ಸೊ ಅದಕ್ಕೆ ನನಗೇನು ಬೋರ್ ಆಗಲ್ಲ. ಡೈಲಿ ಮೇಕಪ್ ಮಾಡ್ಕೊಳ್ಳೋದು ಇಲ್ಲ ಆ್ಯಂಡ್ ಡೈಲಿ ವೀಡಿಯೋಸು ಮಾಡೋದು ಇಲ್ಲ. ಪಿಂಕಿ ಫುಲ್ ನೇಮ್ ಏನು ಸಿಸ್ ಅಂತ ಕೇಳಿದ್ರೆ, ಅವಳ ಫುಲ್ ನೇಮ್ ಬಂದ್ಬಿಟ್ಟು ನೇತ್ರಾವತಿ D ಅಂತೇಳಿ. ನಿಮ್ಮ ಲೈಫಲ್ಲಿ ಯಾರಿಗೆ ತುಂಬ ಸಾರಿ ಕೇಳಬೇಕು ಅಂದರೆ ಯಾರು? ಸೊ ನನ್ನ ಲೈಫಲ್ಲಿ ನಾನು ಯಾರಿಗಾದ್ರೂ ಸಾರಿ ಕೇಳಬೇಕು ಅಂತ ಬಂದರೆ ನಾನು ಯಾರನ್ನ ಕೇಳ್ತೀನಿ ಅಂತ ಅಂದರೆ, ಸೊ ಫಸ್ಟು ನಮ್ಮ ಅಮ್ಮನ ಕೇಳ್ತೀನಿ. ಕೆಲವೊಂದು ಅವ್ರಿಗೆ
ಹರ್ಟ್ ಮಾಡಿದ್ದೀನಿ, ಅಂದರೆ ಅವ್ರು ಹೇಳಿದ ಮಾತು ಕೇಳಿರಲಿಲ್ಲ. ಸೊ ತುಂಬ ಹರ್ಟ್ ಮಾಡಿದ್ದೀನಿ, ತುಂಬ ಸಲ ಅಳಿಸಿದ್ದೀನಿ ನಮ್ಮಮ್ಮನ. ಸೊ ಅದೊಂದು ಕೆಲವೊಂದು ವಿಷಯಕ್ಕೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಯಾರೂ ಇಲ್ಲ, ನಾನು ಸಾರಿ ಕೇಳೋಂಗೆ ನಾನು ಯಾರಿಗೂ ಅಷ್ಟಾಗಿ ಹರ್ಟ್ ಮಾಡೂ ಇಲ್ಲ. ಮಾಡಿದ್ರು ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ, ಅದಕ್ಕೇನಾದರೂ ಒಂದು ರೀಸನ್ ಇರುತ್ತೆ. ಸೊ ನಾನು ಸಾರಿನೇ ಕೇಳಬೇಕು ಅನ್ನೋದಿದ್ರೆ ಇವರಿಬ್ರು ತುಂಬ ಸಾರಿ ಕೇಳ್ತೀನಿ ಅಷ್ಟೆ. ರಾಧನ್ನ ಎಷ್ಟು ಮಿಸ್ ಮಾಡ್ಕೋತೀರಾ? ಅಫ್ಕೋರ್ಸ್ ಮಿಸ್ ಮಾಡ್ಕೋತೀನಿ, ಮಿಸ್ ಮಾಡ್ಕೊಳ್ಳಲ್ಲ ಅಂತೇನಿಲ್ಲ. ಬಟ್ ಏನಪ್ಪ ಅಂದರೆ ರಾಧಾ ನಮ್ಮ ಜೊತೆಗಿಂತ ಜಾಸ್ತಿ ಹೊಸಪೇಟೆಯಲ್ಲಿ ಇದ್ಲು. ಸೊ ಅಷ್ಟಾಗಿ ತುಂಬ ಓವರ್ ಬಾಂಡಿಂಗ್ ಏನಿಲ್ಲ. ಬಟ್ ಅವಳನ್ನು ನಾನು ಮಿಸ್ ಮಾಡ್ಕೊತೀನಿ. ಅವಾಗ ನೆನಪಾಗುತ್ತೆ. ಏನಾದರೂ ಊಟ ಅಡುಗೆ ಮಾಡಿದಾಗ ಓಕೆ ರಾಧಾ ಎಷ್ಟು ಚೆನ್ನಾಗಿ ಮಾಡ್ತಿದ್ಲು ಅಂತ ನೆನೆಸ್ಕೊತಾ ಇರ್ತೀವಿ. ಆಮೇಲೆ ಎಲ್ಲಾದರೂ ಹೋದಾಗ ಡ್ರೆಸ್ ನೋಡಿದಾಗ ಚೆನ್ನಾಗಿಬ್ರು ತೊಗೊಂಡ್ವಿ, ರಾಧಾ ನಿಂತಿದ್ರೆ ಅವಳಿಗೂ ತೊಗೊಬೋದು, ಈ ರೀತಿ ನೆನೆಸ್ಕೊತಾ ಇರ್ತೀವಿ. ಯು ಹ್ಯಾವ್ ಬ್ಯೂಟಿಫುಲ್ ಸ್ಕಿನ್ ಟೋನ್, ಹೌ ಡು ಯು ಮೇಂಟೈನ್ ಇಟ್ ಅಂತ ಕೇಳಿದ್ದೀರಾ. ಸೊ ನನ್ನ ಸ್ಕಿನ್ ಟೋನ್ ತುಂಬ ಚೆನ್ನಾಗಿದೆ ಅಂತೇಳಿ. ಸೊ ನಾನು ಅಷ್ಟಾಗಿ ನನ್ನ ಸ್ಕಿನ್ಗೆ ನಾನು ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಲ್ಲ. ನಾನು ಜಾಸ್ತಿ ಫೌಂಡೇಶನ್ ಹಚ್ಚಲ್ಲ, ಯಾವಾಗೋ ರೇರ್ ಕೇಸ್. ಆಮೇಲೆ ಜಾಸ್ತಿ ಹೊಸ ಪ್ರಾಡಕ್ಟ್ಸ್ನ ನನ್ನ ಫೇಸ್ಗೆ ನಾನು ಜಾಸ್ತಿ ಹಾಕಲ್ಲ. ಆಮೇಲೆ ಚೆನ್ನಾಗಿ ಊಟ ಮಾಡ್ತೀನಿ, ಚೆನ್ನಾಗಿ ನೀರು ಕುಡಿತೀನಿ. ಅದರಿಂದ ಆಮೇಲೆ ಜಾಸ್ತಿ ಮುಖ ತೊಳಿಬೋದು. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್, ನಿಮ್ಗೆ ಗೊತ್ತಿದೆಯೋ ಜಾಸ್ತಿ ಮುಖಕ್ಕೆ ನೀರು ಹಾಕಬೇಡಿ. ಬೇಗ ಏಜ್ ಆಗುತ್ತೆ, ಬೇಗ ಏಜಿಂಗ್ ಆಗುತ್ತೆ. ಪದೇ ಮುಖಕ್ಕೆ ನೀರು ಹಾಕ್ಬಾರ್ದು. ನಿಮ್ಮ ಫೇಸಲ್ಲಿರುವಂತಹ ಕಾಂತಿ ಏನಾಗುತ್ತೆ ಅದು ಕಳ್ಕೊತೀರಾ. ಸೊ ಜಾಸ್ತಿ ಫೇಸ್ಗೆ ನೀರು ಹಾಕ್ಬಿಡಿ, ಅದು ತುಂಬ ತಪ್ಪು. ಸೊ ನಾನು ಮುಖ ಒಂದ್ಸಲ ಬೆಳಗ್ಗೆ ಒಂದ್ಸಲ ತೊಳೆದ್ರೆ ಸಂಜೆ ನಾನು ತೊಳೆದ್ರೆ ಇಲ್ಲಾಂದ್ರೆ ಇಲ್ಲ, ನಾನು ತೊಳ್ಕೊಳ್ಳೋದೇ ಇಲ್ಲ. ಸುಮ್ಮನೆ ಒಂದ್ಸಲ ಹಿಂಗೆ ನೀರು ಹಾಕೋ ಬಂದ್ಬಿಡ್ತೀನಿ. ಜಾಸ್ತಿ ಮುಖಕ್ಕೆ ಪ್ರೆಷರ್ ಹಾಕಿ ಹಿಂಗೆ ಉಜ್ಜಿ ಎಲ್ಲ ತೊಳ್ಕೊಬೇಡಿ. ಸೊ ಅದು ಕೂಡ ಕೆಟ್ಟದು. ಸೊ ನಾನು ಈ ರೀತಿ ನಾನು ಮೇಂಟೈನ್ ಮಾಡ್ಕೊಂಡ್ಬಂದಿರೋದು. ಸೊ ನನ್ನ ಮೇಂಟೆನೆನ್ಸ್ ಕೇಳಿದ್ರಲ್ಲ, ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಗೋಲ್ಡ್ ಕಲೆಕ್ಷನ್ನ ವ್ಲಾಗ್ ಮಾಡಿ ಅಂತ ಹೇಳಿದಿರಾ. ನೋಡೋಣ, ನಮ್ಮ ಹಸ್ಬೆಂಡ್ ಪರ್ಮಿಷನ್ ಕೊಡಬೇಕು. ನಮ್ಮ ಹಸ್ಬೆಂಡ್ ಪರ್ಮಿಷನ್ ಕೊಟ್ಟರೆ ಮಾಡ್ತೀನಿ. ನಿಮ್ಮದು ಮತ್ತು ರಚ್ಚುದು ಫ್ರೆಂಡ್ಶಿಪ್ ವ್ಲಾಗ್ ಮಾಡಿ ಅಂತ ಹೇಳಿದಿರಾ. ಶೋರ್, ನಾನು ನೆಕ್ಸ್ಟ್ ಟೈಮ್ ರಚ್ಚು ಬಂದಾಗ ಅವಳು ಹಿಡ್ಕೊಂಡು ಈ ಫ್ರೆಂಡ್ಶಿಪ್ ವ್ಲಾಗ್ ಮಾಡ್ತೀನಿ ಗೈಸ್, ಆಯಿತಾ. ವಿಚ್ ಏಜ್ ಇಸ್ ಬೆಸ್ಟ್ ಫಾರ್ ಮ್ಯಾರೇಜ್ ಅಂತ ಕೇಳ್ತಿದ್ದೀರಾ. ಸೊ ನೀವು ಮಕ್ಕಳು ದೊಡ್ಡವರಾದರೂ ನೀವು ಹೆಂಗಾಗಿ ಕಾಣಿಸ್ಬೇಕು, ಹೆಂಗಾಗಿ ಕಾಣಿಸ್ಬೇಕು ಅಂತಂದರೆ ಐ ಸಜೆಸ್ಟ್ ಗೋ ಫಾರ್ 24, 25, 26 ಈ ಏಜಲ್ಲಿ ಮದುವೆ ಮಾಡ್ಕೊಳ್ಳಿ. ಸೊ ತುಂಬ ಹೆಂಗಾಗಿ ಕಾಣಿಸ್ತೀರಾ ಮಕ್ಳ ಜೊತೆಗೆ ನೀವು. ಪರವಾಗಿಲ್ಲ, ನಾನು ಹೆಂಗಾಗಿ ಕಾಣಿಸಿದ್ರು ಪರವಾಗಿಲ್ಲ, ನನ್ನ ಲೈಫಲ್ಲಿ ಒಂದು ಮಟ್ಟಕ್ಕೆ ಬರಬೇಕು, ನಾನು ಚೂರು ಸೆಟಲ್ಡ್ ಲೋನ್ ಆಗಬೇಕು, ಎಲ್ಲ ಆಗಬೇಕು ಅಂತಿದ್ರೆ 28, 29, 30 ಮದುವೆ ಮಾಡ್ಕೊಳ್ಳಿ ಅಷ್ಟೇ. ಯು ಆರ್ ಎಕ್ಸ್ಟ್ರೀಮ್ ವೆಯ್ಟ್ ಲಾಸ್ ಜರ್ನಿ. ಸೊ ನಾನು ಪ್ರೆಗ್ನೆಂಟ್ ಆದಾಗ 70 kg ಇದ್ದೆ ಅನಿಸುತ್ತೆ. ಸೊ ಈಗ ವಾಸ್ 57 kg, 57 kg ಆಗಿದ್ದೀನಿ. ಸೊ ಅವಾಗ 70 kg ಇದ್ದೆ, ಈಗ 57 kg ಆಗಿದ್ದೀನಿ. ಸೊ ಅದೇ ನಾನು ಏನು ಗೊತ್ತಾ, ನಾನು ಯಾವ ಡಯಟು ಮಾಡಲ್ಲ, ಏನೂ ಮಾಡಲ್ಲ. ವಾಕ್ ಮಾಡ್ತೀನಿ, ಹೆಲ್ದಿ ಫುಡ್ ಊಟ ಮಾಡ್ತೀನಿ, ಮನೆ ಊಟನೇ ಊಟ ಮಾಡ್ತೀನಿ. ಬಟ್ ಏನೇ ಊಟ ಮಾಡಿದ್ರು ಇಷ್ಟೇ ತಿಂತೀನಿ, ಇಷ್ಟೊಂದು ತಿನ್ನಲ್ಲ. ಸೊ ಅದೇ ನಾನು ಅವಾಗಿಂದನೂ ಮೇಂಟೈನ್ ಮಾಡ್ಕೊಂಡು ಬಂದಿರೋದು. ನಿಮ್ಮನ್ನು ಅವರು ಕಷ್ಟ ಸಮಯದಲ್ಲಿ ಉಪಯೋಗಿಸಿ ಇವಾಗ ನೀವು ಅವರನ್ನು ಕಾಪಿ ಮಾಡ್ತೀರಾ ಅಂತ ಹೇಳ್ತಾರೆ. ಇದಕ್ಕೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ, ಏನಾನ ಅನ್ಕೊಳ್ಳಿ, ಪರವಾಗಿಲ್ಲ, ನಮಗೇನು ಬೇಜಾರಿಲ್ಲ. ಪಿಂಕಿ ರಾಧಾ ಎಜುಕೇಶನ್ ಕೇಳಿದಿರಾ. ಪಿಂಕಿ ಬಂದ್ಬಿಟ್ಟು BCom ಓದಿರೋದು, ರಾಧಾ BBM ಓದಿರೋದು. ಹೂ ಸೆಲೆಕ್ಟೆಡ್ ಯುಕ್ತಾ ನೇಮ್ ವೆನ್ ಎವರ್ ಯು ಗೋ ಔಟ್ ಡೂ ವ್ಲಾಗ್ಸ್ ಆರ್ ಟ್ರಿಪ್ಸ್, ಹೂ ವಿಲ್ ಟೇಕ್ ಕೇರ್ ಆಫ್ ಯುಕ್ತಾ. ಓಕೆ, ಹೂ ಸೆಲೆಕ್ಟೆಡ್ ಯುಕ್ತಾ ನೇಮ್ ವೆನ್ ಎವರ್ ಯು ಗೋ ಔಟ್ ಟು ಡೂ ವ್ಲಾಗ್ಸ್ ಆರ್ ಟ್ರಿಪ್ಸ್, ಹೂ ವಿಲ್ ಟೇಕ್ ಕೇರ್ ಆಫ್ ಯುಕ್ತಾ ಅಂತ ಕೇಳಿದಿರಾ. ಸೊ ಯುಕ್ತಾ ನೇಮ್ನ ಸೆಲೆಕ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಯಾನ ಅಂತ ಇಕ್ಬೇಕಿತ್ತು ಅಂತ ಇಷ್ಟ ಇದ್ದು, ಯಾನ ಅಂತ ಹೆಸರಿಡಬೇಕು ಅಂತ ಇಷ್ಟ ಆಗಿದ್ದು. ಸೊ ನಾವು ಈ 2 ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ, ಯುಕ್ತಾ ಮತ್ತು ಯಾನ ಸೆಲೆಕ್ಟ್ ಮಾಡಿದ್ವಿ. ಸೊ ಅವಾಗ ನಾವು ಧ್ರುವಣ್ಣನ ಸಜೆಷನ್ ಕೇಳಿದ್ದು. ಸೊ ಧ್ರುವಣ್ಣ ಅವಾಗ ಯಾನ ಅಂತ ಅಂದಕ್ಷಣ ಅವರು ಸ್ಕೂಲ್ ಡೇಸಲ್ಲಿ ಮಕ್ಕಳು ಅವ್ರು ರೇಗಿಸ್ತಾರೆ, ಯಾನ 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 ಅಂತ ರೇಗಿಸ್ಬಿಡ್ತಾರೆ, ಬೇಡ ಯುಕ್ತ ಅಂತ ನೀಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅವಾಗ ಯುಕ್ತ ಅಂತ ಹೆಸರಿಟ್ಟಿದ್ದು. ಆ್ಯಂಡ್ ನಾವು ಟ್ರಿಪ್ ಗೀಪೆಲ್ಲ ಹೋದಾಗ ಅವ್ರ ಅಜ್ಜಿ ತಾತ, ಅಂದರೆ ಅವಾಗ ಮುಂಚೆ ಪಾರ್ವತಮ್ಮ ಅಜ್ಜಿ ಇದ್ದರು, ಪಿಂಕಿ ಇರ್ತಿದ್ಲು, ಅವ್ರು ನೋಡ್ಕೋತಾ ಇದ್ರು, ರಾಧಾನು ಇದ್ಲಲ್ಲ ಅವಳು ನೋಡ್ಕೋತಾ ಇದ್ಲು. ಆ್ಯಂಡ್ ಇವಾಗ ಪಿಂಕಿ ಇರ್ತಾಳೆ, ಪಿಂಕಿ ನೋಡ್ಕೋತಾಳೆ, ಇವಾಗ ಆಂಟಿ ಅಂಕಲ್ ನೋಡ್ಕೋತಾ ಇದ್ದಾರೆ. ಸೊ ನಮ್ಗೇನು ಗೊತ್ತಾ, ಟ್ರಿಪ್ಪಿಗೆ ಯುಕ್ತನೂ ಕರ್ಕೊಂಡು ಹೋಗೋಕೆ ಇಷ್ಟ. ಆಮೇಲೆ ಅವಳಿಗೆ ನೀರು ಚೇಂಜ್ ಆಗಿಬಿಟ್ರೆ ಬೇಗ ಕೆಮ್ಮು ನೆಗಡಿ ಆಗುತ್ತೆ. ಆಮೇಲೆ ಇನ್ನೊಂದು ಹೋಗಿದ ಕಡೆ ಫುಡ್ ಬೇಗ ಅವಳಿಗೆ ಅಡ್ಜಸ್ಟ್ ಆಗಲ್ಲ, ಸ್ವಲ್ಪ ಬೇಗ ಅಡ್ಜಸ್ಟ್ ಆಗಲ್ಲ. ನನ್ನ ಮಗಳು ಸುಸ್ತ್ಕೊಂಡ್ಬಿಡ್ತಾಳೆ.
ಆಮೇಲೆ ಹೋಗಿದ ಕಡೆ ನಮ್ಗೆ ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ. ಈಗ ನಾವು ವಿಡಿಯೋ ಮಾಡಬೇಕು ಅಂದ್ಕೊಂಡು ಹೋಗಿರ್ತೀವಿ ಅಂದ್ಕೊಳ್ಳಿ, ಸೊ ಅವಳನ್ನ ಕಂಪ್ಲೀಟ್ ನಮ್ಮ ಗಮನ ಪೂರ್ತಿ ಅವಳ ಕಡೆನೇ ಇರಬೇಕು, ನಾವೇನೂ ಮಾಡೋಕ್ಕಾಗಲ್ಲ. ಸೊ ನಾನಂತೂ ಎಲ್ಲರೂ ಅವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ನಾನು ಅವಳೇ ನೋಡ್ತಿರ್ತೀನಿ ಹೊರತು ನಾನು ಬೇರೆ ಯಾವ ಕಡೆಗೂ ಹೋಗಲ್ಲ. ಸೊ ಅದಕ್ಕೆ ಅಷ್ಟಾಗಿ ಅವಳು ನಾವೆಲ್ಲೂ ಕರ್ಕೊಂಡು ಹೋಗಲ್ಲ. ನೀವು ಅಲ್ಲು ರಘು ಅವರಿಗೆ ಯಾವ ಕಾಲರ್ ಟ್ಯೂನ್ ಹಾಕಿದ್ದೀರಾ ಆ್ಯಂಡ್ ರಚ್ಚು ಟು ನವೀನ್ ಅವ್ರಿಗೆ ಯಾವ ಸಾಂಗ್ ಹಾಕಿದ್ದೀರಾ? ನಾನು ಆ ಥರ ಸಾಂಗ್ಸ್ ಎಲ್ಲ ದೇವರಾಣೆ ಏನೂ ಇಟ್ಟಿಲ್ಲ. ಸೊ ಡೈರೆಕ್ಟ್ ಫೋನ್ ಬಂದರೆ ಯಾವ ಕಾಲರ್ ಟ್ಯೂನ್ ಬರುತ್ತೋ ಅದೇ ಕಾಲರ್ ಟ್ಯೂನ್ ಅಷ್ಟೇ. ಹಾಯ್ ಸುಷ್ಮಾ, ಯುಕ್ತ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ. ಹಾಯ್ ನಿಶಾಲಾ ಅಂತ ಯುಕ್ತ ಹತ್ರ ಹೇಳಿಸಿ ದಾವಣಗೆರೆ. ಸೊ ದಾವಣಗೆರೆಯವರು ಯುಕ್ತ ಕೆಳಗಡೆ ಆಟಾಡಕ್ಕೆ ಹೋಗಿದ್ದಾಳೆ. ಶೋರ್ ನೆಕ್ಸ್ಟ್ ಯಾವಾಗಾದರೂ ನಾನು ಕಮೆಂಟ್ಸ್ ಓದ್ತೀರಲ್ಲ ಅವಾಗ ಹೇಳಿಸ್ತೀನಿ. ಹಾಯ್ ನಿಶಾಲಾ. ಹಾಯ್ ನಿಶಾಲಾ. ಸೊ ಯುಕ್ತ ಇವಾಗಿಲ್ಲ, ನಾನು ಯುಕ್ತನ ಹತ್ರ ನಿಮಗೆ ಹಾಯ್ ಹೇಳಿಸ್ತೀನಿ, ಓಕೆನಾ? ನಿಮ್ಮ ಅತ್ತೆಗೆ ಏನಾದರೂ ಗಿಫ್ಟ್ ಕೊಡ್ಸಿದ್ದೀರಾ? ಶೋರ್, ನಾವು ಕೊಡ್ಸಿದ್ದೀನಿ. ಏನು ಕೊಡ್ಸಿದ್ದೀನಿ ಅಂತ ಹೇಳೋದಾದರೆ ಸ್ಯಾರಿ ಕೊಡ್ಸಿದ್ದೀವಿ, ಜಾಸ್ತಿ ಸ್ಯಾರಿ ಕೊಡಿಸ್ತಾ ಇರ್ತೀವಿ ಅವಾಗ. ಆಮೇಲೆ ರಘು ಆಂಟಿಗೆ ಅವರ ಮಾಂಗಲ್ಯದ ಗುಂಡುಗಳು ಬರ್ತಾರಲ್ಲ, ಸೊ ಅದನ್ನು ಕೊಡಿಸಿದ್ದಾರೆ. ಸೊ ನಿಮ್ಮ ಮುಂದೆ ಚೆನ್ನಾಗಿದ್ದು ಹಿಂದೆ ನೆಗೆಟಿವ್ ಕಮೆಂಟ್ಸ್ ಪಾಸ್ ಮಾಡೋರ ಬಗ್ಗೆ ಏನು ಹೇಳ್ತೀರಾ ಫ್ರೆಂಡ್ಸ್ ಸೊ ಏನು ಹೇಳ್ತೀರಾ ಅಂತ ಕೇಳಿದ್ದೀರಾ. ನಾನಂತೂ ಆ್ಯಕ್ಚುಲಿ ಏನು ಹೇಳಲ್ಲ, ಏನಾದರೂ ಬೈಕೊಳ್ಳಿ. ನಾನು ಯಾವಾಗಲೂ ಅಷ್ಟೇ ಪಾಸಿಟಿವ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತೀನಿ, ನೆಗೆಟಿವ್ ಅಂತಲೇ ದೂರ ಇಟ್ಬಿಡ್ತೀನಿ. ಓಕೆ, ಅದು ಒಂದು ಡಸ್ಟ್ಬಿನ್. ಸೊ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು. ನೀನು ಬೈಕೋತ್ಯಾ ಉಕ್ಕೋತ್ಯಾ ಉಕ್ಕೋ, ಏನಾದರೂ ಮಾಡ್ಕೊ, ನಮ್ಮ ತಲೆಯನ್ನು ಕೆಡ್ಸ್ಕೊಳ್ಳಲ್ಲ ಆ ವಿಷಯಕ್ಕೆಲ್ಲ. ಸೊ ನನ್ನ ಥಾಟ್ ಏನು, ಸೊ ನನ್ನ ಬಗ್ಗೆ ನೆಗೆಟಿವ್ನ ತೊಗೊಂಡು ನಮ್ಮ ಮೈಂಡ್ನ ಹಾಳು ಮಾಡ್ಕೊಳ್ಳೋದು ನಮ್ಮ ತಪ್ಪಲ್ವಾ? ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ, ಜಸ್ಟ್ ಮೂವ್ ಆನ್ ಅಷ್ಟೇ. ಸುಶ್, ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ರೆ ರೀಸೆಂಟಾಗಿ, ಅದರಲ್ಲಿ ಯೂಸ್ ಮಾಡಿರೋ ಲಿಪ್ಸ್ಟಿಕ್ ಶೇಡ್ ಆ್ಯಂಡ್ ಡ್ರೆಸ್ ಲಿಂಕ್ನ ಹಾಕಿ ಅಂತ ಹೇಳಿದರೆ ಪೂ ಅವರು. ಶೋರ್, ನಾನು ನನ್ನ ಒಂದು ಬ್ರಾಡ್ಕಾಸ್ಟ್ ಚಾನಲಲ್ಲಿ ಹಾಕ್ತೀನಿ, ಅದ್ರ ಮೂಲಕ ಹೋಗಿ ಬೈ ಮಾಡ್ಬೋದು. ಸೊ ಹೌ ಡು ಯು ಲೆಟ್ ಗೋ ಆಫ್ ಪೀಪಲ್ ಮಿಸ್ಟೇಕ್ಸ್ ಆರ್ ಹೌ ಡು ಯು ಫರ್ಗಿವ್ ಅಂತ ಕೇಳಿದ್ದೀರಾ. ತಲೆ ಕೆಡ್ಸ್ಕೊಳ್ಳಲ್ಲ, ಎಲ್ಲನೂ ನಾನು ಈಸಿಯಾಗಿ ತೊಗೋತೀನಿ. ಹೋಗ್ಲಿ ಬಿಡು ಅನ್ನೋದು ಸ್ವಭಾವ ಜಾಸ್ತಿ ನನಗೆ. ಆಯಿತು ಬಿಡು, ಸರಿ ಈಗ ನೀನು ತಪ್ಪು ಮಾಡಿ ನೆಕ್ಸ್ಟ್ ಟೈಮ್ ಈಗ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ, ಇಡ್ಲಿ ಬಿಡು ಅನ್ನೋ ಥರ ನನ್ನ ಸ್ವಭಾವ. ಸೊ ನಾನು ಯಾರನ್ನೂ ಬಿಟ್ಕೊಡಲ್ಲ, ಯಾರ ಜೊತೆನೂ ನನ್ನ ಫ್ರೆಂಡ್ಶಿಪ್ನೂ ನಾನು ಅಷ್ಟಾಗಿ ಕಟ್ ಮಾಡ್ಕೊಳ್ಳಲ್ಲ. ಸೊ ನಾನು ಕಟ್ ಮಾಡಿದ್ದೀನಿ ಅಂತಂದರೆ ಅವರಿಂದ ತೀರಾ ತುಂಬ ಕೆಟ್ಟದಾಗಿ ನೋವುಗಳಾಗಿರುತ್ತೆ. ಸೊ ಅದರಿಂದ ಅವ್ರನ್ನ ದೂರ ಇಟ್ಟಿರ್ತೀನಿ ಹೊರತು ನಾನು ಯಾರನ್ನೂ ಅಷ್ಟಾಗಿ ಕಟ್ ಮಾಡಲ್ಲ. ರಘು ಮತ್ತು ಪಿಂಕಿ ರಾಧಾ ಅವರ ಬಾಂಡ್ ಹೇಗಿದೆ? ಲೈಕ್ ಅಣ್ಣ ಅಂದರೆ ಒಂದು ಸ್ವಲ್ಪ ಭಯ ಜಗಳ ಇರುತ್ತೆ ಅಲ್ವಾ? ಸೊ ಅವರು ಯಾವ ಥರ? ಅಯ್ಯೋ, ನಾನು ಇವ್ರ ಥರ ಅಣ್ಣ ತಂಗಿ ಬಾಂಡಿಂಗ್ ಎಲ್ಲೂ ನೋಡಿಲ್ಲ. ಬಿಕಾಸ್ ಅವ್ರ ಅಣ್ಣನ ನೋಡಿದ್ರೆ ಎದ್ರುಕೊಂಡು ನಡುಕ್ತಾರೆ, ತುಂಬಾ ಎದ್ರುಕೋತಾರೆ. ಸೊ ನಾವು ನಮ್ಮ ಅಣ್ಣಂದಿರನ್ನ ರೆಸ್ಪೆಕ್ಟ್ ಮಾಡ್ತೀವಿ, ಬಟ್ ಅಷ್ಟೊಂದು ಆ ರೇಂಜಿಗೆ ಎದ್ರುಕೊಳ್ಳಲ್ಲ. ಬಟ್ ಅವ್ರು ತುಂಬಾ ಎದ್ರುಕೋತಾರೆ, ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಅವ್ರ ಬಾಂಡಿಂಗ್ ಆ ರೀತಿ ಇದೆ. ಹೌ ಡು ಯು ಮ್ಯಾನೇಜ್ ಯುವರ್ ಪರ್ಸ್ನಲ್ ಲೈಫ್ ಬೇಬಿ ಆ್ಯಂಡ್ ಬೀಯಿಂಗ್ ಎ ಇನ್ಫ್ಲುಯೆನ್ಸರ್? ನನಗೀಗ ಒಂದು ನೇಮ್ ಇದೆ. ಸೊ ನಾನು ಇನ್ಫ್ಲುಯೆನ್ಸರ್ ಆಗಿ ನಾನು ಕೂಡ ಈಗ ಇದು ಮಾಡ್ತಿದ್ದೀನಿ ಅಂತ ಅಂದಾಗ, ಓಕೆ, ನನ್ನ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಸೊ ನಾನು ಅವ್ರಿಗೋಸ್ಕರ ನಾನು ವಿಡಿಯೋ ಮಾಡಲೇಬೇಕಾಗುತ್ತೆ. ನಾನು ಅವ್ರಿಗೋಸ್ಕರ ನಾನು ಬದುಕೋಕ್ಕೋಸ್ಕರ ನಾನು ಪ್ರಮೋಷನ್ಸ್ ಮಾಡಲೇಬೇಕಾಗುತ್ತೆ. ನನಗೆ ನಮ್ಮ ಒಂದು ಲೈಫ್ ಒಳ್ಳೆ ಲೀಡ್ ಆಗಬೇಕು ಅಂತಂದರೆ ನಾನು ಪ್ರಮೋಷನ್ಸ್ ಮಾಡಲೇಬೇಕಾಗುತ್ತೆ. ಸೊ ಹಾಗೆ ನಾನು ಯುಕ್ತನ್ಗೆ ಒಳ್ಳೆ ತಾಯಿ ಆಗಬೇಕಂದ್ರೆ ಅವಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳೇಬೇಕಾಗತ್ತೆ. ಸೊ ಎಲ್ಲನೂ ನಾನು ಸಮವಾಗಿ ಮಾಡ್ಕೊಂಡು ಹೋಗ್ತೀನಿ. ಜೊತೆಗೆ ನನಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಮ್ಮ ಅತ್ತೆ ಮಾವ ಇದ್ದಾರೆ, ಪಿಂಕಿ ಇದ್ದಾಳೆ, ರಘು ಕೂಡ ಹೆಲ್ಪ್ ಮಾಡ್ತಾನೆ. ಸೊ ಇವರೆಲ್ಲರ ಹೆಲ್ಪಿಂದ ಕೂಡ ಅದು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಹೌ ಯು ಅಡ್ಜಸ್ಟೆಡ್ ವಿತ್ ರಘು ಫ್ಯಾಮಿಲಿ ಅಂತ ಕೇಳಿದ್ದೀರಾ. ಸೊ ಹೇಗೆ ಅಂತ ಅನ್ನೋದಕ್ಕಿಂತ, ಸೊ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ಯಾರ ಜೊತೆ ಅಂದರೆ ನನ್ನ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಬೆಳೆದಿದ್ದೀನಲ್ಲ. ಸೊ ಹೇಗೆ ಎಲ್ಲಿ ಯಾವ ರೀತಿ ಇರಬೇಕು ಅನ್ನೋದೆಲ್ಲ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಈಗ ಒಂದು ಹೆಣ್ಣಿಗೆ ಮದುವೆ ಆದಮೇಲೆ ಗಂಡನ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಆಗೋದು ಅಲ್ವಾ? ಸೊ ಅಂದರೆ ತಾಯಿ ಮನೇನ ಬಿಟ್ಕೊಡೋಕ್ಕೂ ಆಗಲ್ಲ, ಅದೇ ರೀತಿ ಗಂಡನ ಮನೇನೂ ಬಿಟ್ಕೊಡೋಕ್ಕಾಗಲ್ಲ. ಸೊ ನನ್ನ ಒಂದು ಫ್ರೆಂಡ್ಲಿ ನೇಚರ್ ಇರ್ಬೋದು, ನಾನು ಎಲ್ಲರ ಜೊತೆ ಬೇಗ ಬಾಂಡ್ ಆಗ್ತೀನಿ, ಎಲ್ಲರ ಜೊತೆನೂ ಬೇಗ ಬೆರೆತೋಗ್ತೀನಿ. ಸೊ ಅಡ್ಜಸ್ಟ್ ಆಗ್ತೀನಿ, ನಾನು ಸ್ವಲ್ಪ ಅಡ್ಜಸ್ಟೇಬಲ್ ಪರ್ಸನ್. ಓಕೆ, ಯುವರ್ ವ್ಲಾಗ್ಸ್ ಆರ್ ಫೀಲ್ ಲೈಕ್ ಓಮ್ಲಿ ಫೀಲ್, ಪ್ಲೀಸ್ ಡೂ ಮೋರ್ ವ್ಲಾಗ್ಸ್ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ರಚ್ಚು ನವೀನ್ಗೆ ಹೇಳಿ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕೆ. ಶೋರ್, ನಾನು ಹೇಳ್ತೀನಿ. ಅಕ್ಕ, ನಿಮ್ಮದು ಹೇರ್ ಸ್ಟೈಲ್ ಕಟ್ ಯಾವುದು? ಪ್ಲೀಸ್ ಟೆಲ್ ಮಿ ಅಕ್ಕ. ಸೊ ನಾನು ಲಾಸ್ಟ್ ಹೇರ್ ಕಟ್ ಯಾವ್ದು ಮಾಡಿಸಿದ್ದು ಗೊತ್ತಾ? ಏನಂತಾರೆ, ಉಲ್ಫ್ ಹೇರ್ ಕಟ್ ಮಾಡಿಸಿದ್ದು. ಬಟ್ ಮಾಡಿಸ್ಕೋಬೇಡಿ, ದಯವಿಟ್ಟು ಮಾಡಿಸ್ಕೋಬೇಡಿ. ಬಿಕಾಸ್ ತುಂಬಾ ಬ್ರೇಕ್ ಆಗುತ್ತೆ, ನನ್ನ ಕೂದಲು ತುಂಬ ಉದುರುತ್ತೆ ಗೈಸ್. ಮಾಡಿಸ್ಕೋಬೇಡಿ ಆ ಹೇರ್ ಕಟ್. ಸೊ ನೀವು ಪಿಂಕಿ ಅಕ್ಕನ್ನು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಕರ್ಕೊಂಡು ಹೋಗಿ, ಅವ್ರಿಗೂ ಆಸೆ ಇರುತ್ತೆ ಅಲ್ವಾ? ಪಿಂಕಿ ಹತ್ರ ಆ್ಯಕ್ಚುಲಿ ಪಾಸ್ಪೋರ್ಟ್ ಇಲ್ಲ. ಸೊ ಪಾಸ್ಪೋರ್ಟ್ ಇದ್ರೆ ನಿಜ ಅವಳನ್ನ ನಾನು ಈ ಸಲ ಸಿಂಗಾಪುರ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಎಸ್,
ಆದಷ್ಟು ಬೇಗ ಅವಳಿಗೆ ಪಾಸ್ಪೋರ್ಟ್ ಮಾಡಿಸ್ಬೇಕು. ಆ್ಯಂಡ್ ಅವಳ ಮನೇಲಿ ಇದ್ದಂಗೆ ಒಂದು ಕಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಕರ್ಕೊಂಡು ಹೋಗ್ತೀವಿ. ಪಿಂಕಿ ಆ್ಯಂಡ್ ರಾಧಾಗೆ ಯಾವ ಸಾಂಗ್ನ ಡೆಡಿಕೇಟ್ ಮಾಡ್ತೀರಾ? ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ, ಒಳ್ಳೆ ವರ ತರುವೆ, ದಾರೆ ನಾನಿರುವೆ. ಇದು ರಾಧಾಗೆ. ನಿನ್ನ ಹೋಲುವ ಗೊಂಬೆಯ ನೋಡೋ ಕನಸಿದೆ ನನ್ನದು, ಕಾಲ ನೋಡಲಿ ಎಲ್ಲ, ಚೈತ್ರವಾಗಲಿ ಎಲ್ಲ, ಇದೇ ಹಾಡುವೆ ಸದಾ, ಇದೇ ಬೇಡುವೆ ಸದಾ. ಹಾಯ್ ಅಕ್ಕ, ಒನ್ ವರ್ಡ್ ಅಬೌಟ್ ಫೇಕ್ ಫ್ರೆಂಡ್ಸ್. ಫೇಕ್ ಫ್ರೆಂಡ್ಸ್ ಬಗ್ಗೆ ಒಂದು ವರ್ಡ್. ಸೊ ನನಗೆ ಅಷ್ಟಾಗಿ ನಾನು ಜಾಸ್ತಿ ಜನ ಫ್ರೆಂಡೇ ಮಾಡ್ಕೊಂಡಿಲ್ಲ ಫಸ್ಟ್ ಆಫ್ ಆಲ್. ಸೊ ಫ್ರೆಂಡ್ ಮಾಡ್ಕೊಂಡಿದ್ದಲ್ಲಿ ನಾನು ಎಲ್ಲರ ಜೊತೆನೂ ಚೆನ್ನಾಗೇ ಇದ್ದೀನಿ, ಎಲ್ಲರೂ ಈಗಲೂ ಮಾತಾಡಿಸ್ತೀನಿ. ಸೊ ನನ್ನ ಬಿಟ್ಟು ಹೋದವ್ರ ಬಗ್ಗೆ ಹೇಳೋದಾದರೆ, ಏನು ಹೇಳಿದ್ರು ತಪ್ಪೆ, ಏನು ಮಾಡೋಕ್ಕಾಗಲ್ಲ ಗೈಸ್. ಏನೋ ಬಿಟ್ಟೋಗ್ಬಿಡ್ತಾರೆ. ಹಂಗೆ ಬಿಟ್ಟೋಗೋದಾದ್ರೆ ದಯವಿಟ್ಟು ಫ್ರೆಂಡೇ ಮಾಡ್ಕೋಬೇಡಿ. ಬಿಕಾಸ್ ಕೆಲಸ ಆಗೋವರೆಗೂ ಅಷ್ಟೇ ಅಲ್ಲ ಫ್ರೆಂಡ್ಸು. ಸಾಯಗಂಟ ಒಂದು ಫ್ರೆಂಡ್ಸ್ನ ನೀವು ಫ್ರೆಂಡ್ಸ್ ಮಾಡ್ಕೋತಿದ್ದೀರ ಅಂದರೆ ಅದನ್ನು ಚೆನ್ನಾಗಿ ಉಳಿಸ್ಕೊಂಡು ಹೋಗಬೇಕು. ಕೆಲಸ ಆದಮೇಲೆ ಬಿಟ್ಟೋಗೋದು ಇಟ್ಸ್ ನಾಟ್ ಗುಡ್. ಯಾರೇ ಆಗಲಿ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು ಇನ್ ಜನರಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಕ್ಯಾನ್ ಯು ಗಿವ್ ಡೀಟೇಲ್ಸ್ ಅಬೌಟ್ ಸನ್ನಿ? ಪ್ಲೀಸ್ ಡೂ ಎ ವಿಡಿಯೋ ವಿತ್ ಪಿಂಕಿ ಅಬೌಟ್ ಶೇರಿಂಗ್ ಯುವರ್ ಬೋತ್ ಮೇಕಪ್. ಶೋರ್, ನಾನು ಅದು ಮುಂಬರುವ ದಿನದಲ್ಲಿ ವಿಡಿಯೋಸ್ ಮಾಡ್ತೀನಿ. ಆ್ಯಂಡ್ ಸನ್ನಿ ಬಗ್ಗೆ ಹೇಳೋದಾದರೆ, ಸನ್ನಿನ ನಾವು ಯಾವಾಗ ಜೂನ್ ಟೈಮಲ್ಲಿ ತಂದಿದ್ದು. ಅಂದರೆ ಸನ್ನಿ ಬಂದು ಆಲ್ರೆಡಿ 3.5 years ಆಗಿದೆ ನಮ್ಮ ಮನೆಗೆ. ಸೊ ಸನ್ನಿ ಶೀ ಈಸ್ ಜೆಮ್ ನಮ್ಮ ಮನೇಲಿ. ನಂಗಂದರೆ ಸನ್ನಿ ಅಂದರೆ ತುಂಬ 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 ಇಷ್ಟ, ನನ್ನ ಫೇವ್ರೆಟ್ ಅವಳು. ಸೊ ನಂದು ಅವಳು ಬಾಂಡಿಂಗ್ ಹೆಂಗಿತ್ತು ಅಂದರೆ, ಅವಳು ಬಂದಮೇಲೆ ನಾನು ಆ್ಯಕ್ಚುಲಿ ಪ್ರೆಗ್ನೆಂಟ್ ಆಗಿದ್ದು. ಸೊ ಸನ್ನಿ ಬಂದಮೇಲೆ ಅದೇನೋ ಅಂತಾರೆ, ಶಿಡ್ಜು ಬಂದಿದ್ದ ಮನೆಗೆ ಪ್ರೆಗ್ನೆಂಟ್ ಆಗ್ತಾರಂತೆ. ಶಿಡ್ಜುನ ನೋಡ್ತಾ 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 ಮಗು ಮೇಲೆ ಆಸೆ ಬರುತ್ತೆ. ಸೊ ನಾನು ಅಬ್ಸರ್ವ್ ಮಾಡಿದಾಗ ತುಂಬ ಜನ ಮನೆ ಯಾರ ಮನೆ ಶಿಡ್ಜು ಬರುತ್ತೋ ಅವ್ರ ಮನೇಲಿ ಮಗು ಆಗುತ್ತೆ. ಸೊ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಸೊ ಸನ್ನಿ ನನ್ನ ಫೇವ್ರೆಟ್, ಶೀ ಈಸ್ ಮೈ ಫೇವ್ರೆಟ್. ಅವಳೇ ನನ್ನ ಮೊದಲನೇ ಮಗಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಪ್ರೀತಿಸ್ತಾಳೆ ನನ್ನನ್ನೇ ಇರ್ಬೋದು, ಎಲ್ಲರೂ ತುಂಬಾ ಪ್ರೀತಿಸ್ತಾಳೆ. ಯುಕ್ತನ್ ಕಂಡ್ರೆ ಆಗ್ತಿಲ್ಲ, ಇವಾಗ ಯುಕ್ತನ್ ಕಂಡ್ರೂ ಅವಳಿಗೆ ತುಂಬ ಇಷ್ಟ. ಸೊ ಸನ್ನಿ, ಐ ಲವ್ ಯು ಜಾಸ್ತಿ. ನಿಮ್ಮ ಓನ್ ಸಿಸ್ಟರ್ ಯಾರು, ಪಿಂಕಿನಾ ಅವ್ರ ರಂಜು ಸಿಸ್ಸಾ ಅಂತ ಕೇಳ್ತಿದ್ರೆ, ಇನ್ನೂ ಈ ಡೌಟ್ ಇದೆಯಾ ಗೈಸ್? ರಂಜಿತಾ ಶೇಷಗಿರಿ ನನ್ನ ತಂಗಿ, ಪಿಂಕಿ ರಾಧಾ ರಘು ತಂಗಿರು. ಓಕೆ ಅಕ್ಕ, ನಿಮಗೆ ಕೋಪ ಜಾಸ್ತಿನಾ ಇಲ್ವಾ ಅಲ್ಲು ಅಣ್ಣನ್ಗ ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಕೋಪ ತುಂಬ ಜಾಸ್ತಿ ಇರೋದು ರಘುಗೆ. ಸೊ ರಘು ಕೋಪ ಜಾಸ್ತಿ. ರಘು ಏನಾದರೂ ನನಗೆ ತಿರುಗಿಸಿ ಅಂದರೆ ಹರ್ಟ್ ಮಾಡಿದಾಗ ನನಗೆ ಕೋಪ ಜಾಸ್ತಿ. ಸೊ ಇಬ್ರಿಗೂ ಕೋಪ ಇದೆ, ಬಟ್ ಜಾಸ್ತಿ ಕೋಪ ಇರೋದು ರಘುವಿಗೆ, ನನಗೆ ಕೋಪ ಬರಲ್ಲ. ಸೊ ರಘು ನನಗೆ ಕೋಪ ಬರ್ಸಿದಾಗ ಕೋಪ ನನಗೆ ಜಾಸ್ತಿ, ಅವನು ಕೋಪ ಕಮ್ಮಿ ಹೋಗ್ಬಿಡುತ್ತೆ. ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್. ಸೊ ಆಲ್ಮೋಸ್ಟ್ ತುಂಬ ಕ್ವಶನ್ಸ್ ಇರೋದು ಏನದು, ನೀವು ಯಾಕೆ 3 days ವಿಡಿಯೋ ಹಾಕಿಲ್ಲ ಅಂತ, ಅದ್ರ ಬಗ್ಗೆನೇ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ. ಸಾರಿ ಫಾರ್ ದಟ್, ಅದೇ ನಾನು ಹೆಲ್ತ್ ಇಶ್ಯೂ ಇದರಿಂದ ಹಾಕೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಅದಕ್ಕೆ ಹಾಕಿಲ್ಲ ಅಂತ ಎಷ್ಟು ಜನ ಕೇಳಿದ್ದೀರಾ. ಸೊ ನಮ್ಮನ್ನ ಎಷ್ಟು ಕಾನ್ಸ್ಟೆಂಟಾಗಿ ಜನ ನೋಡ್ತೀರಾ ಅಂತೇಳಿ ತುಂಬ ಖುಷಿ ಆಯಿತು. ಹಿಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಹೌ ಡು ಯು ಎಡಿಟ್ ವ್ಲಾಗ್ಸ್ ಆ್ಯಂಡ್ ತಮ್ನೇಲ್ ಅಟ್ಲೀಸ್ಟ್ ಬೇಸಿಕ್ ಟಿಪ್ಸ್. ಸೊ ನಾನು ಯಾವ ರೀತಿ ಎಡಿಟ್ ಮಾಡ್ತೀನಿ ಆ್ಯಂಡ್ ನಾನು ಯಾವ ರೀತಿ ವ್ಲಾಗ್ ಮಾಡ್ತೀನಿ ಅಂತ ನಿಮಗೆ, ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀನಿ, ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಎಲ್ಲ ನಾನು ನಿಮಗೆ ಒಂದು ವ್ಲಾಗ್ ಮಾಡಿನೇ ತೋರಿಸ್ತೀನಿ, ನೋಡಿರಂತೆ. ಓಕೆ, ಹಾಯ್ ಅಕ್ಕ, ಹೇಗಿದ್ದೀರಾ? ಯುಕ್ತ ಇಸ್ ವೆರಿ ಕ್ಯೂಟ್ ಅಕ್ಕ. ನಾನು ನಿಮ್ಮದು ವ್ಲಾಗ್ಸ್ ನೋಡ್ತೀನಿ, ಮಿಸ್ ಮಾಡಲ್ಲ ಯಾವುದು. ಎಪಿಸೋಡ್ ಪ್ರಿಯಾ ತೇಜ್ ಅವ್ರು ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ. ಓಕೆ, ಸೆಲ್ಫ್ ಬಿಹೇವಿಯರು, ನೀವು ಯಾಕೆ ವರ್ಷಕ್ಕೆ ಹತ್ರ ಮಾತಾಡ್ತಿಲ್ಲ ಅಂತ ಕೇಳಿದ್ದೀರಾ. ಆ್ಯಂಡ್ ಎಸ್, ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಮುಗ್ದಿದೆ. ಎಸ್, ನೀವು ಯಾಕೆ ಮಾತಾಡ್ತಾ ಇಲ್ಲ, ನೀವು ರಚುನ ಅವ್ರನ್ನ ದೂರ ಮಾಡಿದ್ರಿ ಆ್ಯಂಡ್ ನಿಮ್ಮಿಂದ ಅವ್ರ ಫ್ರೆಂಡ್ಶಿಪ್ ಹಾಳಾಯಿತು. ಆ್ಯಂಡ್ ನೀವು ಅವ್ರನ್ನ ಒಂದು ಮಾಡಿ, ಇಲ್ಲ ನೀವು ಒಂದಾಗಿ ನೀವು 3 ಜನ ನಮಗಿಷ್ಟ ಆ್ಯಂಡ್ ನೀವು ಅವ್ರನ್ನ ಬಿಟ್ಬಿಟ್ರಿ, ಇಲ್ಲ ಅವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಬಿಟ್ರಿ. ಈ ಕ್ವಶನ್ಸ್ಗಳನ್ನ ಕೇಳಿ ಸೀರಿಯಸ್ಲಿ ನಮಗೆ ಬೇಜಾರಾಗೋಗ್ಬಿಟ್ಟಿದೆ ಗೈಸ್, ತುಂಬ ಬೇಜಾರಾಗೋಗಿದೆ.
ನಮ್ಮ ಜೊತೆಗೆ ನಾವಿದ್ದ ಟೈಮಿಂದನೂ ಅವರು ಕೂಡ ವಿಡಿಯೋಸ್ ಮಾಡ್ಕೊಂಡೇ ಬಂದಿರೋದು. ಸೊ ನಿಮಗೆ ಗೊತ್ತಿರೋ ಹಂಗೆ ಅವ್ರು ಯಾರ್ಯಾರ ಜೊತೆ ಇದ್ದರು, ಯಾರ್ಯಾರನ್ನ ಬಿಟ್ಟಿದ್ದಾರೆ ಅದೆಲ್ಲ ನಿಮಗೂ ಗೊತ್ತಿರುತ್ತೆ. ಆ್ಯಂಡ್ ಒಂದು ತಿಳ್ಕೊಳ್ಳಿ, ಯಾವಾಗಲೂ ಈಗ ಅವ್ರೊಬ್ಬರೇ ಕರೆಕ್ಟಾಗಿರಲ್ಲ. ಅಂದರೆ ಅಷ್ಟು ಜನನ ಬಿಟ್ಟಿದ್ದಾರೆ ಅಂತಂದರೆ ಯಾವಾಗಲೂ ಅಷ್ಟು ಜನನೇ ಕೆಟ್ಟವ್ರು ಇರ್ತಾರೆ, ಅವ್ರೊಬ್ಬರೇ ಕರೆಕ್ಟಾಗಿರ್ತಾರೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಏನೋ ಅವ್ರು ಬಿಟ್ಟೋಗಿದ್ದು ಏನೇ ರೀಸನ್ಸ್ ಇರ್ಬೋದು, ಅದು ಅವ್ರದ್ದೇ ಇರ್ಬೋದು, ಇಲ್ಲ ನಮ್ಮಿಂದ ಹರ್ಟಾಗೇ ಬಿಟ್ಟೋಗಿರ್ಬೋದು, ಇಲ್ಲ ಅವರ ಬಿಹೇವಿಯರ್ ನಮ್ಗೆ ಇಷ್ಟ ಆಗದೆ ನಾವೇ ಅವ್ರನ್ನ ಬಿಟ್ಟಿರ್ಬೋದು, ಏನೇ ಒಂದು ಇರ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಸೊ ನಾವು ಯಾರನ್ನೂ ಹಿಡ್ದಿಟ್ಕೊಳಕ್ಕಾಗಲ್ಲ. ಅವ್ರವ್ರ ಲೈಫಲ್ಲಿ ಅವ್ರು ಚೆನ್ನಾಗಿರಲಿ ಪ್ಲೀಸ್. ಇನ್ನೂ ಪದೇ ಪದೇ ಅವ್ರ ಬಗ್ಗೆನೇ ಕೇಳಬೇಡಿ. ಆ್ಯಂಡ್ ಅವರು ಅವ್ರ ಹೊಸ ಫ್ರೆಂಡ್ಸ್ ಜೊತೆ ಅವ್ರು ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ನಾವು ಕೂಡ ನಮ್ಮ ಫ್ರೆಂಡ್ಸ್ ಜೊತೆ, ನಮ್ಮ ಒಂದು ಫ್ಯಾಮಿಲಿ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು, ನಾವು ತುಂಬ ಖುಷಿಯಾಗಿದ್ದೀವಿ. ಸೊ ಪದೇ ಪದೇ ಅವ್ರ ಹೆಸರು ಹೇಳಿ ನಮಗೆ ಹರ್ಟ್ ಮಾಡಬೇಡಿ ಅಷ್ಟೇ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ, ಬಿಟ್ಟೋದವ್ರಿಗೂ ಒಳ್ಳೇದಾಗಲಿ, ಇದ್ದವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ದೇವ್ರು ನಿಮ್ಗೆಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಲವ್ ಯು ಆಲ್, ಕೀಪ್ ಸಪೋರ್ಟರ್ಸ್ ಅಷ್ಟೇ. ಸೊ ಖುಷಿ ಆಯಿತು. ಆ್ಯಕ್ಚುಲಿ ಜಸ್ಟ್ 3 ದಿನ ವಿಡಿಯೋ ಮಾಡಿಲ್ಲ, ಅದಕ್ಕೆ ಎಷ್ಟು ಜನ ಕ್ವಶನ್ಸ್ ಕೇಳಿದ್ರು, ಎಷ್ಟು ಜನ ಮೆಸೇಜ್ ಮಾಡಿದ್ರು. ಇವಳೇನು ಪದೇ ಪದೇ ಅದೇ ಹೇಳ್ತಾಳೆ ಅಂತ ಅನ್ಕೋಬೇಡಿ. ಬಟ್ ದಟ್ ಲವ್ ಐ ಕಾಂಟ್ ಎಕ್ಸ್ಪ್ರೆಸ್. ನನಗೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ಅಷ್ಟು ಖುಷಿ ಆಗುತ್ತೆ ಒಂದೊಂದ್ಸಲ. ಓ ಮೈ ಗಾಡ್, ಎಷ್ಟು ಜನ ಕೇಳ್ತಿದಾರಲ್ಲ ಅಂತೇಳಿ. ಸೊ ನಿಮ್ಮನ್ನ ಇನ್ಮೇಲಿಂದ ಡಿಸಪಾಯಿಂಟ್ ಮಾಡಲ್ಲ. ಸೊ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಕೀಪ್ ಸಪೋರ್ಟರ್ಸ್. ಲವ್ ಯು ಆಲ್. ದಟ್ಸ್ ಆಲ್ ಫಾರ್ ದ ಡೇ. ಲವ್ ಯು ಆಲ್. ಬಾಯ್. ಗುಡ್ ನೈಟ್.